ಖಡ್ಗೇನ ಪ್ರಹೃತಂ ದೃಷ್ಟ್ವಾ, ಯಾವಾಗ ಖಡ್ಗ ಹೊಡೆಯೋದನ್ನು ನೋಡಿಬಿಟ್ಟು ಆ ಏಟು ಬಿಡೋದಕ್ಕಿಂತ ಮುಂಚೆ ಯಾರು ಕೃತವನ್ನು ಹೊಡಿತಿದ್ದ, ಕೃಪಾಚಾರ ಒಂದು ಕಡೆಯಿಂದ ಕೃತವರು ಒಂದು ಕಡೆಯಿಂದ, ಆ ಏಟು ಬಿಡೋದಕ್ಕಿಂತ ಮುಂಚೆ ತಾನೇ ಬಿದ್ದುಬಿಟ್ಟೆ ಕೆಳಗೆ. ಪಪಾತಃ ಭೂಮೌ ಪ್ರಾಗೇವ ಸಂಸ್ಪರ್ಶ್ಯಾತ್ ಪ್ರಾಗೇವ ಭೂಮೌ ಪಪಾತ, ಆ ಮುಟ್ಟೋದಕ್ಕಿಂತ ಮುಂಚಿತವಾಗಿಯೇ ಭೂಮಿಯ ಮೇಲೆ ಬಿದ್ದ. ಅದರಿಂದ ಏನಾಯಿತು, ನಜ್ಞಾತಃ ತಮಸಾಮುನ, ಗಾಢಾಂಧಕಾರ ಇದ್ದಿದ್ದರಿಂದ, ಅದು ಅಮಾವಾಸ್ಯೆ, ಫಸ್ಟ್ ನೆನಪಿಡಬೇಕು, ಅದು ಅಮಾವಾಸ್ಯೆ ದಿವಸ, ಗೊತ್ತಾಯ್ತಾ? ಆದ್ದರಿಂದ ಏನೂ ಕೂಡ ಅಲ್ಲಿ ಕಾಣತಕ್ಕ ಸ್ಥಿತಿಯಲ್ಲಿ ಇರಲೇ ಇಲ್ಲ. ಅದರಿಂದಾಗಿಯೇ ತಮಸಾಮುನ ಅನ್ಯಾಸಕ್ತಿ ಒಂದು ಕಾರಣ. ಇನ್ನೊಂದು ಕಾರಣ, ಅಷ್ಟೊತ್ತಿಗೆ ಇನ್ನೊಬ್ಬರು ಹೊಡಿಲಿಕ್ಕೆ ಟ್ರೈ, ಆ ಕಡೆ ಗಮನ ಕೊಟ್ಟರು, ಈ ಕಡೆ ಗಮನ ಕೊಡಲಿಲ್ಲ, ಕಾಣಲಿಲ್ಲ, ಗಮನವೂ ಕೊಡಲಿಲ್ಲ. ಎಷ್ಟು ಒಂದೊಂದೇ ಹೆಚ್ಚು ಎಷ್ಟು ಇಂಪಾರ್ಟೆಂಟ್ ಅದು. ಪ್ರಾದ್ರವದ್ಯತ್ರ ಪಾರ್ಷತಿ, ಆ ಕಡೆ ಎದ್ದು ಓಡೋಗ್ಬಿಟ್ಟು ಆ ಕಡೆಗೆ ದ್ರೌಪದಿ ವಿಷಯವನ್ನು ತಿಳಿಸಿದ. ತಸ್ಯ ಅಕಥಯತ್ ಸರ್ವಂ ಸಾ ಭೀಮಾಯಾ ದುಃಖಿತ, ದ್ರೌಪದಿಗೆ ಎಲ್ಲವನ್ನು ಕೂಡ ಆತ ತಿಳಿಸಿದ. ಸಾ ಭೀಮಾಯಾ ದುಃಖಿತ, ದುಃಖಿತಳಾದಂಥ ದ್ರೌಪದಿ ಭೀಮನಿಗೆ ಹೇಳಿದ್ಲಿಲ್ಲ. ದುಃಖಿತ ಅಂದರೆ ದುಃಖಿತ ಇವ ಅಂತ ಅರ್ಥ ಮಾಡ್ಕೋಬೇಕು. ಅವರಿಗೆ ದುಃಖ ಇಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಮಕ್ಕಳು ಸತ್ತಾಗ ಇತರ ದುಃಖವಾಗೋದು ಸಹಜ, ಅದನ್ನು ಅಭಿನಯಿಸಿದರೆ ಹೊರತು ಅವರಿಗೆ ದುಃಖ ಆಗಲಿಲ್ಲ, ಅವರಿಗೆ ಸಹಜ ಪ್ರಶ್ನೆ ಬರೋದೇ ಇಲ್ಲ. ತಸ್ಯ ಕಥಯತ್ ಸರ್ವಂ ಸಾ ಭೀಮಾಯಾ ದುಃಖಿತ ಪ್ರಾದ್ರವದ್ರಥಮಾರುಹ್ಯ ಸಧನ್ವಿ ಗೌತಮೀ ಸುತಂ. ಪ್ರಾದ್ರವದ್ರಥಂ ಆರುಹ್ಯ ಸಹ ಧನ್ವಿ ಗೌತಮೀ ಸುತಂ. ತಕ್ಷಣ ಭೀಮಸೇನ ರಥಂ ಆರುಹ್ಯ, ರಥವೊಂದನ್ನು ಏರಿ ಧನ್ವಿ ಧನುರ್ಧಾರಿಯಾಗಿ ಗೌತಮೀ ಸುತಂ, ಗೌತಮೀ ಸುತನನ್ನು ಅನುಸರಿಸಿ ಹೊರಟು ಹಿಡಿಬೇಕು ಅಂಥೇಳಿ. ಗೌತಮೀ ಸುತ ಅಂದರೆ ಯಾರೋ ಅಶ್ವತ್ಥಾಮರ ಹೇಳಿದ ಮುಖ್ಯ ಮಾಡಿದ್ದು ಅವರೇ, ಆದ್ದರಿಂದಾಗಿಯೇ ಅವ್ರನ್ನೇ ಟಾರ್ಗೆಟ್ ಮಾಡಿ ಹೊರಟು. ಗೌತಮಿ ಅಂತ ಹೆಸರು ಹಾಕಿ ಕೃಪಾಚಾರ್ಯರಿಗೆ, ಕೃಪೀದೇವಿಗೆ ಗೌತಮಿ ಅಂತ ಹೆಸರು, ಗೌತಮರ ಗೌತಲ್ಲಿ ಬಂದವಳು, ಅದರಿಂದಾಗಿಯೇ ಅವ್ರ ಮಗಾಗ ಅಶ್ವತ್ಥಾಮಾಚಾರ್ಯರು. ತದಂತರೇ ದ್ರೌಣಿರಪಿ ಪ್ರಯಾತಃ ಕೃಷ್ಣಾಸುತಾನಾಂ ಮುದಿತಶಿರಾಂಸಿ ಆದಾಯ ಹಾರ್ದಿಕ್ಯ ಕೃಪಾನು ಯಾತೋ ದುರ್ಯೋಧನಂ ಸನ್ನಿಕೃಷ್ಟ ಪ್ರಯಾಣಂ. ತದಂತರೇ, ಈ ಮಧ್ಯದಲ್ಲಿ, ಈ ಮಧ್ಯೆ ಈ ಕಡೆ ಇಲ್ಲೆಲ್ಲ ಅವನು ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ಹೇಳಿ ಎಲ್ಲ ಆಗೋದು ಹೊತ್ತಲ್ಲಿ ಈ ಕಡೆ ಏನೇನಾಗಿತ್ತು ಅಂದರೆ, ತದಂತರೇ ದ್ರೌಣಿರಪಿ ಪ್ರಯಾತಃ ಕೃಷ್ಣಾಸುತಾನಾಂ ಮುದಿತಃ ಶಿರಾಂಸಿ ಆದಾಯ ಹಾರ್ದಿಕ್ಯ ಕೃಪಾನುಯಾತಃ ದುರ್ಯೋಧನಂ ಸನ್ನಿಕೃಷ್ಟ ಪ್ರಯಾಣಂ. ಈ ಮಧ್ಯದಲ್ಲಿ ದ್ರೌಣಿ ಅಶ್ವತ್ಥಾಮಾಚಾರ್ಯರು ಕೃಷ್ಣಾಸುತಾನಾಂ ಮುದಿತ ಶಿರಾಂಸಿ, ಭಾರಿ ಖುಷಿಯಿಂದ, ಅಂತೂ ದುರ್ಯೋಧನ ಕೊಟ್ಟು ಮಾತನ್ನು ನಡೆಸಿಬಿಟ್ಟೆ, ತನ್ನ ತಂದೆಯ ಸಂಕಲ್ಪ ಈಡೇರಿಸಿಬಿಟ್ಟೆ ಅಂತ ಹೇಳಿಬಿಟ್ಟು ಕೃಷ್ಣಾಸುತಾನಾಂ, ದ್ರೌಪದಿಯ ಮಕ್ಕಳು, ಉಪಪಾಂಡವರ ಶಿರಾಂಸಿ, ಅದು ಕೊಂದಿದ್ದನ್ನು ಖಚಿತ ಮಾಡಿಸ್ಬೇಕು ಅವನಿಗೆ ಅಂತ ಹೇಳಿಬಿಟ್ಟು ಶಿರಸ್ಸುಗಳನ್ನು ಆದಾಯ ತಗೊಂಡುಬಿಟ್ಟು ಹಾರ್ದಿಕ್ಯ ಕೃಪಾನುಯಾತಃ, ಕೃಪಾಕೃತವರ ಸಮೇತವಾಗಿ ದುರ್ಯೋಧನಂ ಸನ್ನಿಕೃಷ್ಟ ಪ್ರಯಾಣಂ, ದುರ್ಯೋಧನ ಹತ್ರ ಹೋದರು. ದೃಷ್ಟ್ವಾ ತದುಕ್ತಂ ಚ ನಿಶಮ್ಯ ಪಾಪಃ ತುಷ್ಟೋ ಅತ್ಯಜತ್ ಸಾಧ್ವಿತಿ ದೇಹಮಾಶು. ದೃಷ್ಟ್ವಾ ತದುಕ್ತಂಚ ನಿಶಮ್ಯ, ಅದು ನೋಡಿದ ತಲೆಗಳನ್ನು, ಅವ್ರು ಹೇಳಿದ್ದನ್ನೆಲ್ಲ ಕೇಳಿದ. ಪಾಪಃ ಪಾಪಿಷ್ಟ, ತುಷ್ಟಃ ಭಾರಿ ಸಂತೋಷಪಟ್ಟ. ಅದು ಎಷ್ಟು ನೀಚ, ಕೊನೆ ಹೊತ್ತಿನಲ್ಲೂ ಕೂಡ ತನಗಾದ ಅನರ್ಥ, ತನ್ನ ಈ ವಂಶ ನಿರ್ವಂಶ ಆಗಿದೆ, ಆ ಬಗ್ಗೆ ಗಮನ ಇಲ್ಲ ಅವನಿಗೆ. ಇದಾಯ್ತಲ್ಲ ಅಂತೇಳಿ ಭಾರಿ ಖುಷಿ ಪಡ್ತಾ. ಅಂದರೆ ಮತ್ತೊಬ್ಬರ ದುಃಖದಲ್ಲಿ ಯಾವನು ಖುಷಿ ಪಡ್ತಾನೋ ಅವನು ರಾಕ್ಷಸ ಅಂತಲೇ ಅರ್ಥ. ಸ್ಯಾಡಿಸ್ಟ್, ಬರೀ ಸ್ಯಾಡಿಸ್ಟ್ ಆದರೆ ಸಾಲದು, ಅವನಿಗೆ ಏನು ಹೇಳಿದರೂ ಸಾಲದು. ಅವನಿಗೆ ಪದಗಳೇ ಇಲ್ಲ. ಹೇಗೆ ಒಳ್ಳೆಯವರು ಕೂಡ ವರ್ಣನೆ ಮಾಡಲಿಕ್ಕೆ, ವಾಯುದೇವರು ಕೂಡ ವರ್ಣನೆ ಮಾಡಕ್ಕೆ, ಸಂಸ್ಥವೇ ನಾಸ್ಪಿಶಕ್ತ ಅಂತ ಹೇಳ್ತೇವಲ್ಲ, ಸಂದೂಷಣೆ ನಾಸ್ಪಿಶಕ್ತ ಅಂತ ಹೇಳಬೇಕು. ಬೈಲಕ್ಕೆ ಪದಗಳೇ ಸಿಗೋದಿಲ್ಲ ಅಂತ ದುಷ್ಟ. ಯಾರು ಇಲ್ಲಿ ಪಾಂಡವ್ರ ಥರ ಇರಬೇಕಾಗಿಲ್ಲ. ಅವನೇನು ವಂಶ ನಿರ್ವಂಶ ಮಾಡಬೇಕು ಅಂತ ಹೇಳಿದ್ದಕ್ಕೆ ದ್ರೌಪದಿ ಮಕ್ಕಳು ಅಷ್ಟೇ ಇರೋದು, ಕೊಂದುಬಿಟ್ಟ ಮುಗೀತೀಗ. ಮುಂದೆ ಏನಾಗುತ್ತೆ ವಿಚಾರ, ಅಂತೂ ನಿರ್ವಂಶ ಆಯ್ತಲ್ಲ ಸಾಕು, ಆ ದೃಷ್ಟಿಯಿಂದ ಬಂತು. ಮತ್ತೆ ಅವ್ರು ಏನು ಹೇಳಿದರು, ಪಾಂಡವ್ರು ಇರಲಿಲ್ಲ, ಅವೆಲ್ಲ ಹೇಳೋಕ್ಕೆ ಹೋಗಲಿಲ್ಲ. ಇವರು ಕೊಂದಾಕಿಬಿಟ್ಟೆ, ಸುಟ್ಟು ಹಾಕಿಬಿಟ್ಟೆ ಅಂತ ಹೇಳಿದರು. ಅವ್ರು ಭ್ರಮೆ ಅವರಿಗೆ, ಅವರು ಸತ್ತಿರಬೇಕು, ತಿಳ್ಕೊಂಡಿರ್ಬೇಕು ಅಷ್ಟೇ ಹೊರತು ಪಾಂಡವರು ಸಿಗಲಿಲ್ಲ ಅಂತ ಹೇಳೋದಿಲ್ಲ ಅವರು. ಸನ್ನಿಕೃಷ್ಟ ಪ್ರಯಾಣಂ, ಆ ಹೊತ್ತಿನಲ್ಲಿ ಅವರಿಗೆ ಅಷ್ಟು ಬೇಕಾಗಿತ್ತು, ನಡೆಯಿತು. ಹೌದು, ಪಾಂಡವರನ್ನು ಅವರು ಹೇಳಿದ ಉತ್ಸಾಧ್ಯ ಸಂತತಿಂ ಪಾಂಡವೋ, ಅವು ಪಾಂಡವರು ಯಾರೂ ಇರಬಾರ್ದು, ಸಂತತಿನೂ ಇರಬಾರ್ದು, ಸರ್ವನಾಶ ಆಗಬೇಕು.
ಹೌದು ಅದಕ್ಕೆ ಹೋದ್ರೆ ಅಲ್ಲಿ ಪಾಂಡವರು ಇರಲಿಲ್ಲ, ಇದ್ದಿದ್ರೆ ಏನು ಕೆಲಸ ಮಾಡೋಕ್ಕೂ ಆಗ್ತಿದ್ದಿಲ್ಲ, ಗೊತ್ತಾಯ್ತಾ. ಆದರೆ ಅವರಿಗೆ ಅದು ವಿಷಯ ಗೊತ್ತಿಲ್ಲ, ಎಲ್ಲೋ ಇದೆ ಹುಡುಕಾದ ಗಲಾಟೆ ನೋಡಿ ಹೊಡೆದಾಕ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಗಮನಿಸಿಲ್ಲ ಅದನ್ನೆಲ್ಲ. ಅವರು ಯಾವಾಗ ಒಳಗೊಲ್ಲ ಪರ್ಮಿಷನ್ ಕೊಟ್ಟರು ರುದ್ರದೇವರು ಆಗ ಹೊಡೆಯಲ್ಲ ಅಂತ ಹೊರಟ್ಬಿಟ್ರು ಅಷ್ಟೇ ಹೊರತು ಏನಾಯಿತು ಅಂತ ಅವರಿಗೂ ಗಮನಿಸಿಲ್ಲ. ಮುಂದೆ ಗೊತ್ತಾಯ್ತು ಏನಾಯಿತು ಅಂತೇಳಿ, ಆಗ ಗೊತ್ತಾಗಲಿಲ್ಲ. ಅವರು ತಿಳ್ಕೊಂಡಿದ್ರು, ಅವ್ರಿಗೆ ಗೊತ್ತಿಲ್ಲ ಈ ಕಡೆ ಹೋಗಿರೋದೆಲ್ಲ ಗೊತ್ತಿಲ್ಲ ಅವರಿಗೆ, ಗೊತ್ತಾಯ್ತಾ. ಎಲ್ಲರಿದ್ದರೆ ಹೊಡೆದಾಕ್ಬೇಡ ಅಂತ ಬಂದರು, ಪೂರ್ತಿ ನಡೆದಾಗುತ್ತೆ ಅಂಥೇಳಿ ಅವ್ರಿಗೆ ಗೊತ್ತಾಗಿದ್ದು ಆಮೇಲೆ ಅದು. ತದಂತರೇ ದ್ರೌಣಿರಪಿ ಪ್ರಯಾತಃ ಕೃಷ್ಣಾಸುತಾನಾಂ ಮುದಿತ ಶಿರಾಂಸಿ ಆದಾಯ ಹಾರ್ದಿಕ್ಯ ಕೃಪಾನುಯಾತಃ ದುರ್ಯೋಧನಂ ಸನ್ನಿಕೃಷ್ಟ ಪ್ರಯಾಣಂ ದೃಷ್ಟ್ವಾ ತದುಕ್ತಂಚ ನಿಶಮ್ಯ ಪಾಪಃ ತುಷ್ಟೋ ಅತ್ಯಜತ್ ಸಾಧ್ವಿತಿ ದೇಹಮಾಶು. ಸೋಭೈಷ್ ಅಂತೇಳಿ ಸಾಧು ಭಾರಿ ಹೊಗಳಿದ ಅವ್ರನ್ನ ಹೊಗಳಿಬಿಟ್ಟು ದೇಹವನ್ನು ತ್ಯಾಗ ಮಾಡಿದ, ಸತ್ತೋದ ಅಂತ ಅರ್ಥ. ಭೀಮಾರ್ಜುನಾಭ್ಯಾಮಥ ಕೇಶವಾಚ್ಯ ಭೀತಾ ಪೃಥಕ್ ರೋಡಿ ಮುಖಾ ಪ್ರಯಾತಾ. ಅದು ಅವರಿಗೆಲ್ಲ ಒಂದು ಗೊತ್ತಿತ್ತು, ಏನೇ ಮಾಡಿದರು ಕೃಷ್ಣನಿಗೆ ಏನೂ ಆಗೋ ಸಾಧ್ಯತೆ ಇಲ್ಲ, ಅದು ಗೊತ್ತು ಅವರಿಗೆ. ಕೃಷ್ಣ ರಕ್ಷಿತರಾದ ಪಾಂಡವರಿಗೂ ಆಗೋ ಸಾಧ್ಯತೆ ಇಲ್ಲ, ಇಷ್ಟೇ ಅಂದರೆ ಗೊತ್ತಾಗಿದ್ದು ಆಮೇಲೆ. ಬಟ್ ಅಷ್ಟು ಯೋಚನೆ ಮಾಡಿ ಅವ್ರು ಏನೋ ಮಾಡೇ ಮಾಡ್ತಾರೆ ಅಂಥೇಳಿ ಭೀತಾ ಭಯದಿಂದ ಪೃಥಕ್ ದ್ರೌಣಿಮುಖಾ ಪ್ರಯಾತ ಎಲ್ಲ ಓಡಕ್ಕೆ ಶುರು ಮಾಡಿದರು, ಎಸ್ಕೇಪ್ ಆಗಲಿಕ್ಕೀಗ. ಅವರು ಬದುಕಿದ್ದರೆ ಕೃಷ್ಣನಿಗೆ ಸಮಸ್ಯೆನೇ ಇಲ್ಲ, ರಕ್ಷಿತರು ಭೀಮಾರ್ಜುನರಂತೂ ಬಿಡೋದಿಲ್ಲ ಅಂತ ಯೋಚನೆ ಮಾಡಿ ಭಾರಿ ಪ್ರೇಮ ಇಂದ ಇರೋದು ಒಂದೇ ರಥನೇ ಓಡಿದರು ಅಲ್ಲಿಂದ. ಇರಲಿ, ಭಯ ಇತ್ತು, ಈಗ ಭಯ ಇದೆ, ತಪ್ಪು ಮಾಡಿದ್ದಾರಲ್ಲ ಆ ಭಯ ಇದೆ. ಅದೆಲ್ಲ ಇಲ್ಲ, ಅದು ಹೇಳಿದ ದುರ್ಯೋಧನ ಸಹವಾಸದಿಂದಾಗಿ ತಿರೋಧಾನ ಆಗಿತ್ತು ಅವರಿಗೆ, ಅದು ಆ ವಿಷಯ ಎಲ್ಲ ಕೂಡ. ಹೇಳಿ. ಆ ದ್ರೌಪದಿ ಮಕ್ಕಳು ದೇವತೆಗಳವರೆಲ್ಲ, ದುರ್ಗತಿಯ ಪ್ರಶ್ನೆನೇ ಇಲ್ಲ. ಇದೆಲ್ಲ ಕೌಂಟ್ ಆಗಲ್ಲ ಅವ್ರು, ಇದೆಲ್ಲ ಅದೇ ಒಂದು ಮಾತು ಹೇಳಿಬಿಡ್ತಾರೆ. ಅವರಿಗೆಲ್ಲ ಬಿಟ್ಟುಬಿಡಿ, ಅವರಿಗೆಲ್ಲ ಬಿಡಿ. ಒಬ್ಬ ಅಪರೋಕ್ಷ ಜ್ಞಾನಿಯಾಗಿದ್ದರೆ ಅವನು ಸತ್ತರೆ ಅವನಿಗೆ ಯಾರು ಏನೇನು ಮಾಡದೆ ಹೋದರೂ ಕೂಡ ಅವ್ರಿಗೇನೂ ಆಗಲ್ಲ, ಗೊತ್ತಾಯ್ತಾ. ಸದ್ಗತಿ ಆಗೇ ಆಗುತ್ತೆ ಹೊರತು ಅಧಿಕಾರ ಸ್ಪಷ್ಟ ಬರೀತಾರೆ, ಹೋಗಿ ಆಗಿದೆ ಅದನ್ನಾಗಲಿ ಪ್ರಮೇಯ ದೀಪಿಕದ. ಶವ ಸಂಸ್ಕಾರ ಮಾಡಿದವರು ಅವ್ರಿಗೇನು ಬಾಧಕ, ಇವರಿಗೆ ಪಾಪ ಬರುತ್ತೆ ಬಿಟ್ಟವ್ರಿಗೆ ಅಷ್ಟೇ ಹೊರತು ಅವ್ರಿಗೆ ಅದರಿಂದ ಯಾವ ಲಾಸೂ ಇಲ್ಲ ಅಂತ ಹೇಳ್ಬಿಡ್ತಾರೆ, ಆಯಿತಾ. ಅದು ಗಟ್ಟಿಯಾಗಿ ತಿಳ್ಕೊಂಡಿರ್ಬೇಕದು. ಅದರಿಂದ ಎಷ್ಟೋ ಜನ ಏನು ಭ್ರಮೆ ಇರುತ್ತೆ, ಮಕ್ಕಳು ಯಾರೋ ಮಾಡ್ತಾರೆ ತಿಳ್ಕೊಂಡ್ಬಿಡ್ತಾರೆ, ಮಕ್ಕಳು ಇರೋದಿಲ್ಲ, ಏನೋ ಮಾಡ್ತಾರೆ, ಅವ್ರು ಏನೋ ಒಂದು ಹಾಳು ಮಾಡಿ ಹೋಗ್ಬಿಡ್ತಾರೆ ಅಷ್ಟು ಕೂಡ. ದೇವರೇ ಭಾರ ಹಾಕಿಬಿಟ್ರೆ ಮುಗಿದೋಯ್ತು ಅಷ್ಟೇ. ಬಂತಲ್ಲ ಅವು ದೇವತೆಗಳಿಂದ ಆಯ್ತೇ ಹೊರತು ಅದು ಏನು ನೀವು ತೊಡ್ತಾ ಸತ್ಯತೆ ಆಗೇ ಆಗುತ್ತೆ. ಇದಕ್ಕದು ಯಾವ ಸಂಬಂಧ ಕೂಡ ಇಲ್ಲ. ಮಾಡಿದ್ರೆ ಪುಣ್ಯ ಜಾಸ್ತಿ ಅವರಿಗೆ ಸ್ವಲ್ಪ ಆ್ಯಡ್ ಆಗುತ್ತಲ್ಲ, ಅದರಲ್ಲಿ ನೆಗ್ಲಿಜಿಬಲ್ ಅಷ್ಟೇ ಆಗುತ್ತೆ ಹೊರತು ಅವ್ರ ಸ್ವಂತ ಶಕ್ತಿನೇ ಜಾಸ್ತಿ ಅದಕ್ಕೆ. ವಿಶ್ವದೇವತೆಗಳು, ಗಂಧರ್ವರು, ಕಿಶೋರ, 5 ಗಂಧರ್ವರು, 5 ವಿಶ್ವದೇವತೆಗಳು ಸೇರಿದ್ದಾರೆ. ಎಲ್ಲ ಹೆಸರಲ್ಲಿ ಬಂದಿದ್ದು ಈಗಾಗಲೇ, ಯಾವುದ್ರಲ್ಲಿ 25 ಕೊನೆಗೆ ಎಲ್ಲ ಹೇಳಿದ್ದಾರೆ. ದೃಷ್ಟ್ವಾ ತದುಕ್ತಂಚ ನಿಶಮ್ಯ ಪಾಪಃ ತುಷ್ಟೋ ಅತ್ಯಜತ್ ಸಾಧ್ವಿತಿ ದೇಹಮಾಶು ಭೀಮಾರ್ಜುನಾಭ್ಯಾಮಥ ಕೇಶವಾಚ್ಯ ಭೀತಾ ಪೃಥಕ್ ದ್ರೌಣಿಮುಖಾ ಪ್ರಯಾತಾ. ಅವರೆಲ್ಲ ಓಡಿದರು. ತತ್ರೈಕಲಂ ದ್ರೋಣಸುತಂ ರಥೇನ ಯಂತಂ ರಥೀ ಮಾರುತಿರನ್ವಧಾವತ್ ತಮಾದ್ರವಂತಂ ಪ್ರಸಮೀಕ್ಷ್ಯ ಭೀತಃ ಪರಾದ್ರವದ್ರೌಣಿಃ ಅತಿದ್ರುತಾಶ್ವೈಃ. ತತ್ರ ಏಕಲಂ ದ್ರೋಣಸುತಂ ರಥೇನ ಯಾಂತಂ ರಥಿ ಮಾರುತಿಃ ಅನ್ವಧಾವತ್ ತಂ ಆದ್ರವಂತಂ ಪ್ರಸಮೀಕ್ಷ್ಯ ಭೀತಃ ಪರಾದ್ರವತ್ ದ್ರೌಣಿಃ ಅತಿದ್ರುತಾಶ್ವೈಃ. ಒಂದೇ ರಥ ಇರೋದೀಗ. ಅವರಿಬ್ಬರು ಏನು ಮಾಡಿದ್ರು, ರಥ ತೊಗೊಂಡು ಹೋಗಿ ನಾವು ಹೋಗ್ತೀವಿ ಅಂತ ಹೊರಟ್ಬಿಟ್ರು, ತಪ್ಪದಕ್ಕೆ ಹೊರಟ್ಬಿಟ್ರು ಅವ್ರು. ಯಾಕೆಂದರೆ ಇವ್ರನ್ನ ಟಾರ್ಗೆಟ್ ಮಾಡೋದು ಗೊತ್ತು, ಇವ್ರು ಎಸ್ಕೇಪ್ ಆಗಬೇಕು ಫಸ್ಟು. ಇವ್ರು ಅವರಿಗಿಲ್ಲ, ಅವರೆಲ್ಲ ಒಳಗೆ ಪ್ರವೇಶ ಮಾಡಿದವರಲ್ಲ, ಮತ್ತು ಮೇನ್ ಅವರಲ್ಲ, ಇವ್ರು ಹೇಳಿದ್ದಕ್ಕೆ ಮಾಡಿದರು. ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಯಾವಾಗಲೂ ಮುಖ್ಯ ದಿನ ಇವರೇ ಮುಖ್ಯ. ರಥ ತೊಗೊಂಡು ಆದಷ್ಟು ಎಸ್ಕೇಪ್ ಆಗ್ರಿ ಅಂತ ಇವರೊಬ್ಬರಿಗೆ ರಥ ಕೊಟ್ಟರು, ಅವರಿಬ್ಬರು ಹಾಗೆ ಹೊರಟರು. ತತ್ರ ಏಕಲಂ ದುರ್ಯೋಧನ ಸ್ಥಿತಿ ನೋಡಬೇಕು, ಏನೇನೂ ಇಲ್ಲದೆ ಸತ್ತ. ಹೇಳಕ್ಕೆ ಒಂದು ಆನೆ ಕುದುರೆಗಳಿಲ್ಲ, ಇದಿಲ್ಲ, ಮಕ್ಕಳಿಲ್ಲ, ಯಾರ್ಯಾರು ಉಳ್ಕೊಂಡಿಲ್ಲ ಅವನಿಗೆ. ಇದ್ದು ಬಂದ ರಥ ಒಂದಿತ್ತು, ಅದು ಹೋಯಿತು. ತತ್ರ ಏಕಲಂ ದ್ರೋಣಸುತಂ ರಥೇನ, ಏಕ ಅಂದರೆ ಒಬ್ಬನೇ, ಏಕಲ ಒಬ್ಬನೇ, ರಥಿ ಒಂಟಿಯಾಗಿ ಅಂತ ಅರ್ಥ. ಮಾರುತಿರನ್ವಧಾವತ್ ತಮಾದ್ರವಂತಂ ಪ್ರಸಮೀಕ್ಷ. ಬರೀ ಏಕ ಅಂದರೆ ಒಬ್ಬರು ಅಂತಾಗುತ್ತೆ, ಏಕಲ ಅಂದರೆ ಒಂಟಿ ಹೆಲ್ಪ್ಲೆಸ್ ಆದರು ಅಂತ ಅರ್ಥ. ಹೆಲ್ಪ್ಲೆಸ್ ಆದರು ಟೋಟಲಿ. ಒಬ್ಬರೇ ಹೋಗಬಾರ್ದು ಅಂತ ಏನಿಲ್ಲ, ತುಂಬ ಜನ ಇದ್ದಾಗ ಒಬ್ಬರೇ ಹೋದರೆ ಏನಾಯ್ತಲ್ಲಿ ಅಷ್ಟು ಜನ ಬಿಟ್ಟು ಹೋದರು ಅಂತ ಅರ್ಥ, ಗೊತ್ತಾಯ್ತಾ. ಒಂಟಿಯಾಗಿಬಿಟ್ಟೆ ಅಂತ ಕೆಲವು ಹೇಳೋದಿಲ್ಲ, ಒಂಟಿಯಾಗಿಬಿಟ್ಟೆ ಅಂತ ಹೇಳಿ ಏನರ್ಥ ಅದಕ್ಕೀಗ?
ಬೇರೆ ಎಲ್ಲರೂ ಒಬ್ಬಟ್ಟಿಯಾಗೇ ಇರ್ತಾನೆ ದಾರಿಯಲ್ಲಿ ಹೋಗಬೇಕಾದ್ರೆ. ಆದರೆ ಏನು ಅನಿಸಿಲ್ಲ, ಎಲ್ಲರೂ ಇದ್ದಾರೆ, ಈಗ ಬಿಟ್ಟೋಗಿದ್ದಾರೆ ಈಗ. ಆದ್ದರಿಂದ ಒಂಟಿಯಾದರು. ಇದು ಒಂಟಿಯಾದರು, ಭಾಳ ಸ್ವಾರಸ್ಯ ಇರೋ ಪದ ಅದು. ಏಕಲಂ ದ್ರೋಣಸುತಂ ರಥೇನ ಯಾಂತಂ ರಥೀ ಮಾರುತಿರನ್ವಧಾವತ್ ತಮಾದ್ರವಂತಂ ಪ್ರಸಮೀಕ್ಷ್ಯ ಭೀತಃ ಪರಾದ್ರವದ್ರೌಣಿರತಿದ್ರುತಾಶ್ವೈಃ ತಂ. ಆಗ ಅಷ್ಟೊತ್ತಿಗೆ ಭೀಮಸೇನ ದೇವರು ಬಂದರು. ಇಷ್ಟೆಲ್ಲ ಗ್ಯಾಪ್ ನಡೆದಿತ್ತು, ಹೋಗಿ ಅವನು ಸತ್ತು, ಇವರು ಹೋಗಿ ಎಲ್ಲ ನಡೆದೋಗಿತ್ತು. ದೇಹಮಾಶು ತಕ್ಷಣ ಅವರೇನು ಮಾಡಿದರು, ಅವರೆಲ್ಲ ಕೂಡ ಮಾರುತಿ ಭೀಮಸೇನ ದೇವರು ಅನ್ವಧಾವತ್, ಅವ್ರ ರಥದಲ್ಲಿ ಮುಂದೆ ಹೋದರು. ರಥದಲ್ಲಿ ಭೀಮಸೇನ ಹಿಂದೋಗಿತ್ತು. ತಮಾದ್ರವಂತಂ ಪ್ರಸಮೀಕ್ಷ ಭೀತಃ ಪರಾದ್ರವದ್ರೌಣಿರತಿದ್ರುತಾಶ್ವೈಃ. ಭೀಮನ್ ನೋಡಿದ ತಕ್ಷಣ ಓಹೋ ಭಾರಿ ಕಷ್ಟ ಅಂತ ಹೇಳಿಬಿಟ್ಟು ಈಕ್ಷ ಸಮೀಕ್ಷ ಪ್ರಸಮೀಕ್ಷ ಸ್ಪಷ್ಟ ಗೊತ್ತಾಯಿತು ಭೀಮನ ಬರ್ತಿದ್ದಾರೆ, ಇನ್ನೇನು ಉಳಿವಿನ ಸಾಧ್ಯತೆ ಇಲ್ಲ. ಭೀತಃ ಭಾರಿ ಭಯವಂತ. ಪರಾದ್ರವದ್ರೌಣಿರತಿದ್ರುತಾಶ್ವೈಃ ಕುದುರೆಯನ್ನು ಜಾಸ್ತಿ ಓಡಿಸ್ಕೊಂಡು ಫಾಸ್ಟಾಗಿ ಓಡಿಸ್ಕೊಂಡು ಓಡಿದರು. ಆದರೆ ಸಾಧ್ಯ ಆಗಲಿಲ್ಲ. ಇಲ್ಲಿ ಗಮನಿಸಬೇಕು, ಮೊದಲು ಹೊರಟಿದ್ದು ಅಶ್ವತ್ಥಾಮರು ರಥದಲ್ಲಿ, ಭೀಮಸೇನ ಬಂದಿದ್ದು ಆಮೇಲೆ. ಅಲ್ಲಿ ಹಿಡಿದು ಬಿಟ್ಟಾಯಿತು. ಅಂದರೆ ಯಾರ ವೇಗ ಜಾಸ್ತಿ ಆಯ್ತು ಈಗ? ಯಾರ ವೇಗ ಜಾಸ್ತಿ ಆಯಿತು? ಭೀಮನ ವೇಗನೇ ಜಾಸ್ತಿ ಆಯ್ತು ಹೊರತು ಇವ್ರ ವೇಗ ಜಾಸ್ತಿ ಆಗಲಿಲ್ಲ. ಈಗ ನಾನು ಹೇಳ್ತೇವೆ ನೋಡು ಈ ಸಮೀಕ್ಷ, ಈಗ ನೋಡಿ, ಸರಿಯಾಗಿ ನೋಡಿ, ಭಾರಿ ಸರಿಯಾಗಿ ನೋಡಿ, ಸ್ಪಷ್ಟವಾಗಿ ನೋಡಿ ಅಂತ ಅರ್ಥ. ಬಂದು ಏನರ್ಥ? ನೋಡಿದ್ದು ಹೊಡಿಲಿಕ್ಕೆ ಬಂದಿರೋದು ಗೊತ್ತು, ಎಲ್ಲ ಗೊತ್ತಾಗ್ಬಿಡ್ತು. ಫುಲ್ಲಿ ಆರಂಭ ಕತೆ ಮುಗಿಸ್ಲಿಕ್ಕೆ ಬಂದಿರೋದು, ತಾನು ರಸ್ಯಪಾಲಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಗಮನಿಸಿ ಅಂತ ಅರ್ಥ. ಜೊತೆಗೆ ನೋಡಿ ಅಷ್ಟೇ ಅಲ್ಲ, ಏನಾಗುತ್ತೆ ಅಂತ ಎಲ್ಲ ವಿಚಾರವನ್ನು ಮಾಡಿ ಇನ್ನೇನು ಸಾಧ್ಯತೆಯೇ ಇಲ್ಲ ಅಂಥೇಳಿ ಯುದ್ಧಕ್ಕೆ ಶುರು ಮಾಡಿದ್ರು. ಪರಾದ್ರವದ್ ದ್ರುತ ಅಂದರೆ ವೇಗದಿಂದ ಹೋಗೋದು, ಅತಿದ್ರುತ ಅಂದರೆ ಅತಿ ವೇಗದಿಂದ ಹೋಗ್ತದೆ ಅಶ್ವಗಳಿಂದ ಹೊರಟರು. ಆದರೆ ಭೀಮಸೇನ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಆದ್ದರಿಂದ ರುದ್ರದೇವರ ವೇಗಕ್ಕಿಂತ ಯಾರ ವೇಗ ಜಾಸ್ತಿ ಆಯ್ತು ಈಗ? ಸೊ ಮನೋವೇಗ ವಾಯುವೇಗ ಅದರಲ್ಲಿ ಯಾರ ವೇಗ ಜಾಸ್ತಿ ಆಯ್ತು ಈಗ? ಹಾಗಿದ್ರೆ ಮನೋಜವಂ ಅಂತ ಬಂತಲ್ಲ ಅಂತ ಪ್ರಶ್ನೆ ಬರ್ಬೋದಾಗ, ಅದಕ್ಕೆ ಸೇರಿಸ್ಕೋಬೇಕಂತ. ಮನಸಃ ಸಕಾಶಾದಪಿ ಅತಿಶಯ ಜವಯುಕ್ತಂ ಅಂತ ಅರ್ಥ. ಇನ್ನೂ ಹೆಚ್ಚು ಗುರುಗುಳಿದವರು ಆ ಹನುಮಂತ ದೇವರು, ಅವರನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ದರಿಂದ ಮನಸ್ಸಿನ ವೇಗ ಅಂತ ಅರ್ಥ ಮಾಡದೆ ಮನಸ್ಸಿಗಿಂತ ಹೆಚ್ಚಿನ ವೇಗದಿಂದ ಹೊರಟು. ಯಾಕೆ ಇಲ್ಲೇ ಗೊತ್ತಾಗ್ತಾ ಇದೆ ಈಗ, ಅವ್ರು ಮನೋನಿಯಾಮಕರು ಇವರಿಗೆ ಸಿಕ್ಕರು ಅಂತ ಹೇಳಿದರೆ ಅವ್ರ ವೇಗಗಳು ಜಾಸ್ತಿ ಆಯ್ತಲ್ಲ. ಮೊದಲು ಹೋದವ್ರು ಆಮೇಲೆ ಹೋದವ್ರು ಹಿಡಿತಾರೆ ಅಂದರೆ ವೇಗ ಜಾಸ್ತಿ ಇರಲೇಬೇಕಲ್ಲ. ಕಾರಲ್ಲಿ ಹೋದವ್ರನ್ನ ಯಾರು ಕೂಡ ಸ್ಕೂಟ್ರಲ್ಲಿ ಅದರ ಹೇಳೋಕ್ಕಾಗೋದಿಲ್ಲ. ಏನು ಮಾಡ್ತಾರೆ, ಅದನ್ನು ಇನ್ನೂ ಫಾಸ್ಟಾಗಿ ಹೋಗ್ಬೇಕು ಹೊರತು ಬೇರೆ ದಾರಿ ಇರೋದಿಲ್ಲ. ಆದ್ರವಂತಂ ಪುನರ್ದೃಷ್ಟ ಭೀಮಂ ದ್ರೋಣಾತ್ಮಜೋರುಷ ಆವೃತ್ಯ ಯುಧ್ಯನ್ ವಿಜಿತೋ ಅಸ್ತ್ರಂ ಬ್ರಹ್ಮಶಿರ ಆದದೇ. ಆದ್ರವಂತಂ ಪುನಃ ದೃಷ್ಟ ಭೀಮಂ ದ್ರೋಣಾತ್ಮಜ ಆವೃತ್ಯ ಯುಧ್ಯನ್ ವಿಜಿತ ಅಸ್ತ್ರಂ ಬ್ರಹ್ಮಶಿರ ಆದದೇ. ಪುನಃ ಆದ್ರವಂತಂ ಎಷ್ಟು ಮಾಡಿದರೂ ಭೀಮಸೇನ ಬಿಡಲಿಲ್ಲ. ಹಿಂದೆ ಬರೋದನ್ನು ನೋಡಿಬಿಟ್ಟು ಭೀಮಂ ದ್ರೋಣಾತ್ಮಜ ಋಷ ಒಂದು ಕಡೆ ಭಯ, ಅದರಿಂದಾಗಿ ರೋಷ, ಆವೃತ್ಯ ಹಿಂದಕ್ಕೆ ತಿರುಗಿಬಿಟ್ಟು ಯುದ್ಧ ಶುರು ಮಾಡಿದ್ರು ಭೀಮನ ಜೊತೆಗೆ. ಎಷ್ಟನೇ ಯುದ್ಧ ಈಗ? ಹಿಂದೆ ಸೋತಾಗಿದೆ, ಈಗ ಇನ್ನೊಂದು ಯುದ್ಧ. ಈಗ ವಿಜಿತಃ ಸೋತುಬಿಟ್ಟು, ಜಿತಃ ಅಲ್ಲ ವಿಜಿತಃ, ಪೂರ್ಣ ಸೋತರು. ಅಲ್ಲಿ ಬೇರೆ ಅಂದರೆ ಅಸ್ತ್ರ ಎಲ್ಲ ಮುದೋದು ಅಂತ ಅರ್ಥ. ಅಸ್ತ್ರಂ ಬ್ರಹ್ಮಶಿರ ಆದದೆ. ಆಗ ಬ್ರಹ್ಮಶಿರೋಸ್ತ್ರ ತಗೊಂಡು ಈಗ ಬಂತು ಅಸ್ತ್ರ ನಾರಾಯಣಾಸ್ತ್ರ ಅಲ್ಲಿ ಬಿಟ್ಟಿದ್ರಲ್ಲ. ಈಗ ನಾರಾಯಣಾಸ್ತ್ರ ಇಡೀ ಪಾಂಡವರನ್ನು ಬಿಟ್ಟಿದ್ರು. ಈಗ ಭೀಮ ಒಬ್ಬನ ಮೇಲೆ ಏನು ಮಾಡಿದ್ರು ಅವರೀಗ? ಅಸ್ತ್ರವನ್ನು ಬಿಟ್ಟು ಬ್ರಹ್ಮಶಿರ. ನೋಡಿ, ಬ್ರಹ್ಮಾಸ್ತ್ರ ಅಲ್ಲ ಇದು. ಯಾವ ಅಸ್ತ್ರ ಇದು? ಬ್ರಹ್ಮಶಿರ. ತುಂಬ ಜನ ಬರೀಬೇಕಾದ್ರೆ ನಮ್ಮವರೇ ಬ್ರಹ್ಮಾಸ್ತ್ರ ಅಂತ ಬರೆದು ಬಿಡ್ತಾರೆ. ಅಲ್ಲ, ಜ್ಞಾನಿಗಳು ಬರೆದಾಗ ಬ್ರಹ್ಮಾಸ್ತ್ರ ಶಬ್ದಕ್ಕೆ ನಾಮೈಕ ದೇಶ ನಾಮಗ್ರಹಣ ನ್ಯಾಯದಿಂದ ಬ್ರಹ್ಮಶಿರೋಸ್ತ್ರ ಅಂತ ಅರ್ಥ. ಬೇರೆಯವರು ಯಾರು ಬರೆದ್ರೆ ತಪ್ಪು ಬರೆದಿದ್ದಾರೆ ಅಂತ ಅರ್ಥ. ಗೊತ್ತಾ? ತುಂಬ ಜನ ಬ್ರಹ್ಮಾಸ್ತ್ರ ಅಂತಲೇ ಬರೆದಿರೋದು, ತಪ್ಪದು. ಎಲ್ಲಿದೆ ಬ್ರಹ್ಮಶಿರ ಅಂತ ಆಚಾರ ಮಾತು ಓದ್ತಾ ಇದ್ದೀನಲ್ಲ. ಬಿಟ್ಬಿಟ್ಟು ಆಚಾರ ಮಾತು ಓದ್ತೀರೋ ಅನುವಾದ ಓದ್ತೀರೋ ನೀವೀಗ? ಆಚಾರ ಮಾತು ಓದಬೇಕು. ಅಲ್ಲಿದ್ದರೆ ಏನರ್ಥ ಅದಕ್ಕೆ? ತಪ್ಪು ಅಂತ ಅರ್ಥ. ಆಗ ತಪ್ಪು ಅನುವಾದ ಅಂತ ಅರ್ಥ. ಆಚಾರ್ಯ ತಪ್ಪು ಬರೆದ, ಇವರು ಅನುವಾದ ಸರಿ ಅವರು ಬರೆದಾರಲ್ಲ, ಅದಕ್ಕೆ ತಪ್ಪು ಬರೆದಿದ್ದಾರೆ. ಆವೃತ್ಯ ಯುದ್ಧನ್ ವಿಜಿತೋಸ್ತು ಬರೀ ಹೇಳೋದು ಹಾಗೆ ಹೇಳ್ತಾರೆ. ಎಷ್ಟೋ ಪುರಾಣ ಹೇಳಬೇಕಾದ್ರೆ ಕೂಡ ಹಾಗೆ ಹೇಳಿಬಿಡ್ತಾರೆ. ಭಾರತ ಸ್ಪಷ್ಟ ಬರುತ್ತೆ. ಅದು ಮೊದಲು ಏನು ಹೇಳ್ತಾರೆ ಭಾಗವತಲ್ಲಿ ಹೇಳಬೇಕಾದ್ರೆ, ಅವ್ರು ಹೇಳಿಬಿಟ್ರು ಆತ್ಮತ್ರಾಣಂ ದ್ವಿಜೋತ್ ಅಸ್ತ್ರಂ ಬ್ರಹ್ಮಶಿರೋ ಮೇನೆ ಆತ್ಮತ್ರಾಣಂ ದ್ವಿಜೋತ್ತಮ. ಭಾಗವತಲ್ಲಿ ಮುಂದೆ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ. ಇಲ್ಲಿ ಪೂರ್ತಿ ಹೇಳಿದ್ರಿಂದ ಶಾರ್ಟ್ ಮಾಡಿದ್ರು ಅಷ್ಟೇ.
ಅವ್ರಿಗೆ ಬಿಡೋದು ಅಂದ್ಬಿಟ್ಟು ಅದನ್ನು ನೋಡಿಸ್ತಾ ಓದ್ಕೊಂಡ್ಬಿಟ್ಟು ಆಚಾರ ಸ್ಪಷ್ಟ ಹೇಳ್ತಾರೆ ಬ್ರಹ್ಮಶಿರಃ ಆವೃತ್ಯ ಆಯುಧ್ಯನ್ ವಿಜಿತಃ ಅಸ್ತ್ರಂ ಬ್ರಹ್ಮಶಿರಃ ಆದದೆ ಏನ ಹಿಂದೆ ಹೇಳಿದ್ದೆ ಬ್ರಹ್ಮಾಸ್ತ್ರ ಬ್ರಹ್ಮದೇವರ ಅಸ್ತ್ರ ಬ್ರಹ್ಮಶಿರಾಸ್ತ್ರ ನಾರಾಯಣನ ಅಸ್ತ್ರ ಎಷ್ಟು ಡಿಫ್ರೆನ್ಸ್ ಆಯಿತು ಅಭಿಮಾನ ದೇವತೆ ಅದಕ್ಕೆ ಪ್ರತಿಪಾದ್ಯ ದೇವತೆಯೇ ಬ್ರಹ್ಮದೇವರು ಇದಕ್ಕೆ ಋಷಿ ಅವರು ಪ್ರತಿಪಾದ್ಯ ದೇವತೆ ನಾರಾಯಣ ಬ್ರಹ್ಮಶಿರಃ ಆದದೆ ಏತಸ್ಮಿನ್ ಅಂತರೇ ಕೃಷ್ಣೋ ಧರ್ಮಜೇನ ಅರ್ಜುನೇನ ಚ ತತ್ರಾಗಮದಸ್ತ್ರಂಚ ಭೀಮಂಚ ಅವ್ಯರ್ಥತಾಂ ನಯನ್ ಇದು ಭಾರಿ ಸಮಸ್ಯೆಗಳಿದೆ ಆ ಸಮಯದಲ್ಲೀಗ ಅಸ್ತ್ರ ಅಮೋಘ ವೇಸ್ಟ್ ಆಗಬಾರ್ದು ಭೀಮ ಅಮೋಘ ಭೀಮನಿಗೆ ಏನೂ ಮಾಡೋದಿಲ್ಲ ಅದು ಗೊತ್ತಾಯ್ತಾ ಉಳಿದವ್ರನ್ನ ಬಿಡೋದಿಲ್ಲ ಭಾರಿ ಸಮಸ್ಯೆ ಇದೆ ಕೃಷ್ಣ ಹೇಗೆ ಬೇಡ ನೋಡಿದ್ರೆ ಎಲ್ಲ ನೋಡಿದರೆ ಹರಿಸರ್ವೋತ್ತಮತ್ವ ಸ್ಪಷ್ಟ ಗೊತ್ತಾಗ್ತಕ್ಕಂಥ ಅಂಶ ಇದೆ ಏತಸ್ಮಿನ್ನಂತರೇ ನೋಡಿ ಹಿಂದೇನು ಮಾಡಿದ್ರು ಹೇಳಬೇಕಾದ್ರೆ ಇಲ್ಲಿ ಹೇಳ್ತಾ ಭೀಮಾರ್ಜುನ ತದೇಗ ತಮಾದ್ರವಂತ ಹಿಂದೆ ಬಂದಿತ್ತು ದುಷ್ಟಾ ತದುಕ್ತು ತದಂತರೇ ದ್ರೌಣಿ ಅಂತ ಹೇಳಿದ್ರು ಅಲ್ಲಿಗ ಈಗ ಏತದಂತರೇ ಏತಸ್ಮಿನ್ನಂತರೇ ಅಂತ ಹೇಳಿದರು ದುರ್ಯೋಧನಿಗೆ ಅದೆಲ್ಲ ಕೊಟ್ಟು ಬರೋ ಸಮಯದಲ್ಲಿ ಅದು ನಡೆದಿತ್ತು ಇದು ನಡೆಯೋ ಸಮಯದಲ್ಲಿ ಕೃಷ್ಣ ಬಂದ ಇವತ್ತೆ ಕೃಷ್ಣ ಧರ್ಮಜೇನ ಅರ್ಜುನೇನ ಚ ಅರ್ಜುನ ನೀನು ಬಾ ಅಂತ ರಥ ಧರ್ಮಜ ಈ ರಥ ಎಲ್ಲ ಈಗ ರಥ ಸುಟ್ಟೋಯ್ತು ರಥ ಈಗ ಈ ರಥದಲ್ಲಿ ಬಂದರು ಧರ್ಮಜೇನ ಅರ್ಜುನೇನ ಚ ಬೇರೆ ರಥದಲ್ಲಿ ಅರ್ಜುನ ಧರ್ಮ ಇಬ್ಬರನ್ನೂ ಕರ್ಕೊಂಡು ಬಂದ ಕೃಷ್ಣ ಇಬ್ಬರನ್ನೂ ಕರ್ಕೊಂಡು ಇವ್ರ ಹತ್ರ ಬಂದ ಈ ಹಸ್ತಕ್ತಾರೆ ಯಾರು ಬೇಗ ಜಾಸ್ತಿ ಆಯ್ತು ಈಗ ಕೃಷ್ಣದ ವೇಗ ಇನ್ನೂ ಜಾಸ್ತಿ ಆಯಿತು ಅರ್ಥ ಆಯ್ತಾ ಈಗ ರುದ್ರದೇವರ ವೇಗಕ್ಕಿಂತ ವಾಯುದೇವರ ವೇಗ ಜಾಸ್ತಿ ಅವರಿಗಿಂತ ಯಾರ ವೇಗ ಜಾಸ್ತಿ ಕೃಷ್ಣಂದು ಉಪನಿಷತ್ತಲ್ಲಿ ಬರುತ್ತೆ ಈಶಾವಾಸ್ಯದಲ್ಲಿ ತದ್ಧಾವತೋ ಅನ್ಯಾನ್ ಅತ್ತೇತಿ ತಿಷ್ಠತೆ ಓಡೋರನ್ನ ಕೂತೆ ದಾಟಿಬಿಡ್ತಾರೆ ಅಂತೇಳಿ ಆಕಾಶ ಎಷ್ಟೋದ್ರೂ ನಮ್ಮ ಮುಂದೆನೇ ಇರುತ್ತೆ ಆಕಾಶ ಓವರ್ಕಮ್ ಮಾಡ್ಲಿಕ್ಕೆ ಯಾರಿಗಾರು ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ವಿಷ್ಣು ಪದ ಪರಮಾತ್ಮನ ಮೀರ್ಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇದೆಲ್ಲ ಅದು ಕಥೆ ಅಲ್ಲ ಇದು ತತ್ವ ಇದು ಕಥೆ ಹೇಳಿದ್ರೆ ಏನೋ ಬಚ್ಚ ಹೇಳಿ ಹಾಕಿಬಿಡ್ತಾರೆ ತತ್ವ ಹಾಗೆ ಮಾಡ್ಲಿಕ್ಕೆ ಬರೋಲ್ಲ ಹೇಗಿರ್ಬೇಕು ತತ್ವ ಯಾವಾಗಲೂ ಆ್ಯಕ್ಯುರೇಟ್ ಆಗಿರ್ಬೇಕು ಎಷ್ಟು ಆ್ಯಕ್ಯುರೇಟ್ ಆಗಿದೆ ಇದನ್ನು ಯಾರು ಅಲ್ಲಗಳ್ಳಕ್ಕೆ ಬರೋದಿಲ್ಲ ಮಹಾಭಾರತ ಡೇಟಾ ಇದು ತಾರತಮ್ಯ ಒಪ್ಪಲೇಬೇಕು ಬೇರೆ ದಾರಿ ಇಲ್ಲ ಗೊತ್ತಾಯ್ತಾ ನೀಟಾಗಿ ತಾರತಮ್ಯ ಸಿದ್ಧ ಆಗತ್ತೆ ಕೃಷ್ಣೋ ಧರ್ಮಜೇನ ಅರ್ಜುನೇನ ಚ ತತ್ರಾಗಮದಸ್ತ್ರಂತಚ್ಚ ಭೀಮಂ ಚ ಅವ್ಯರ್ಥತಾಂನ ಅಸ್ತ್ರನೂ ವೇಸ್ಟ್ ಆಗಬಾರ್ದು ಭೀಮನಿಗೆ ಅಮೋಘ ತತ್ ಕೀರ್ತಿ ವ್ಯರ್ಥ ಆಗಬಾರ್ದು ಅವಧ್ಯೋ ಭೀಮಸೇನ ತದಸ್ತ್ರಂಚಾಮೋಘಮೇವ ತತ್ ವಿಷ್ಣುನೈವ ಉಭಯಂ ಯಸ್ಮಾತ್ ಕೃತಂ ಭೀಮೋ ಅಸ್ತ್ರಮೇವ ತತ್ ಅವಧ್ಯ ಭೀಮಸೇನ ಅವಧ್ಯ ಯಾರು ಏನು ಮಾಡೋಕ್ಕಾಗಲ್ಲ ಮುಖ್ಯ ಪ್ರಾಣ ತದಸ್ತ್ರಂಚ ಅಮೋಘಮೇವ ಚ ಅಸ್ತ್ರನೂ ಅಮೋಘ ಎರಡು ಅಮೋಘವಾಗಿದ್ದಾಗ ಒಬ್ಬರಿಗಾದರೂ ಬರುವಾಗ ಇದೆಲ್ಲ ಯಾರ ಸಂಕಲ್ಪ ತಂದೆ ಸಂಕಲ್ಪ ವಿಷ್ಣುನ ಏವ ಉಭಯಂ ಯಸ್ಮಾತ್ ಕೃತಂ ಇದು ಪರಮಾತ್ಮಂದೇ ನಿಯಮ ಇದು ಅಂದಮೇಲೆ ಭೀಮೋ ಅಸ್ತ್ರಮೇವ ತತ್ ಭೀಮ ಅಸ್ತ್ರ ಅಭಿಮಾನಿ ದೇವತೆ ಭೀಮಸೇನ ಅಂದಮೇಲೆ ಬ್ರಹ್ಮಚರ್ಯ ಅಸ್ತ್ರ ಇಜಿಕೊಟ್ಟು ಭೀಮಸೇನ ಅದರಲ್ಲಿ ಅಸ್ತ್ರನೂ ಅಮೋಘ ಭೀಮನೂ ಅಮೋಘ ಯಾರಿಗೇನಾದರೂ ಕೂಡ ಏನಾಗುತ್ತಾಗ ಅಮೋಘ ಅಂತ ಹೋಗಿಬಿಟ್ಟು ದೇವರ ಸಂಕಲ್ಪಕ್ಕೆ ವಿರೋಧ ಬರುತ್ತೆ ಅದು ಸಾಧ್ಯ ಇಲ್ಲ ಅದಕ್ಕೇನು ಮಾಡ್ತಾನೆ ಕೃಷ್ಣ ಅದು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾನೆ ಗಾಯತ್ರಿ ತತ್ರ ಮಂತ್ರೋ ಯದ್ ಬ್ರಹ್ಮ ತದ್ಧ್ಯಾನ ದೇವತಾ ಧ್ಯೇಯೋ ನಾರಾಯಣೋ ದೇವ ಜಗತ್ ಪ್ರಸವಿತಾ ಸ್ವಯಂ ಗಾಯತ್ರಿ ತತ್ರ ಮಂತ್ರ ಅಸ್ತ್ರಕ್ಕೆ ಮಂತ್ರ ಯಾವ ಗಾಯತ್ರಿ ಮಂತ್ರ ಅದು ಗಾಯತ್ರಿ ಮಂತ್ರದ ಅಸ್ತ್ರ ತತ್ರ ಮಂತ್ರ ಯದ್ ಬ್ರಹ್ಮ ತದ್ಧ್ಯಾನ ದೇವತಾ ಬ್ರಹ್ಮದೇವರು ಧ್ಯಾನ ಮಾಡ್ತಕ್ಕಂಥ ದೇವತೆ ಧ್ಯೇಯ ನಾರಾಯಣೋ ದೇವ ಅಸ್ತ್ರ ಸಾಕ್ಷಾತ್ ಪ್ರತಿಪಾದ್ಯ ದೇವತೆ ನಾರಾಯಣ ಅಭಿಮಾನಿ ದೇವತೆ ಬೇರೆ ಪ್ರತಿಪಾದ್ಯ ದೇವತೆ ಬೇರೆ ಅಭಿಮಾನ ದೇವತೆ ಟೆನೆಂಟ್ ಇದ್ದ ಹಾಗೆ ಪ್ರತಿಪಾದ್ಯ ದೇವತೆ ಓನರ್ ಇದ್ದ ಹಾಗೆ ಹಾಗಿದ್ದಾರೆ ಆದ್ದರಿಂದ ಅಸ್ತ್ರ ಭೀಮನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಭೀಮನ ಸ್ವರೂಪನೇ ಅದು ಜನಕ್ಕೆ ಇದೆಲ್ಲ ಗೊತ್ತಾಗಲ್ಲ ಆದ್ದರಿಂದ ಎಲ್ಲ ಕ್ಲಿಯರ್ ತೋರಿಸ್ಬೇಕದಲ್ಲ ಧ್ಯೇಯೋ ನಾರಾಯಣೋ ದೇವ ಜಗತ್ ಪ್ರಸವಿತಾ ಈ ಗಾಯತ್ರಿ ಮಂತ್ರದ ಶಕ್ತಿ ಹೇಳಿದ್ರಿ ಈಗ ಬ್ರಾಹ್ಮಣರಿಗೆ ಯಾತಕ್ಕೆ ಹೆದರ್ತಿದ್ರು ಅಂದರೆ ಗಾಯತ್ರಿ ಮಂತ್ರ ಇದೆ ಬ್ರಹ್ಮಶಿರೋಸ್ತ್ರ ಇದೆ ನಾರಾಯಣಾಸ್ತ್ರ ಇದೆ ಅಂತ ಅರ್ಥ ಆದ್ದರಿಂದಲೇ ಏನು ಶೃಂಗಿ ಬಿಟ್ಬಿಡಿ ಯಾರೇ ತೊಗೊಂಡ್ರು ಕೂಡ ಬ್ರಾಹ್ಮಣರಿಗೆ ಗಾಯತ್ರಿ ಮಂತ್ರ ಹೇಳ್ತಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅದರಿಂದ ಅರ್ಥ ಅಲ್ಲ ಹಿಂದಿನ ಸರಿ ಈಗ ಹೇಳ್ತಿರೋ ಗಾಯತ್ರಿ ಮಂತ್ರ ಹೇಳಿದರೆ ಫುಲ್ಲಿ ಪ್ರೊಟೆಕ್ಟೆಡ್ ಅರ್ಥ ಯಾರೇನು ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಬ್ರಾಹ್ಮಣರಿಗೆ ಅಷ್ಟು ಮಹತ್ವ ಇತ್ತು ಈಗ ಅದು ಬಿಟ್ಟಾಗ ಏನಾಯ್ತು ಎಲ್ಲ ಹೊರಟೋಯ್ತು ಖಾಲಿ ಆದಾಗ ಲೆಕ್ಕ ಅದಾಗಬಾರ್ದು ಬ್ರಾಹ್ಮಣ ಎಂದೋ ಗಾಯತ್ರಿ ಮಾಡ್ತಾರೆ ಅಂದರೆ ಗಾಯತ್ರಿ ಮಂತ್ರ ಅಲ್ಲ ಅದು ಏನಾಗಬಾರ್ದು ದಿವಸ ಆಗಬೇಕು 3 ಸರ್ತಿನೂ ಆಗಬೇಕು ಆಪತ್ಕಾಲದಲ್ಲಿ ಹೇಳಿದ್ದಾರೆ ವ್ಯವಸ್ಥೆ ಹೇಳಿದ್ದಾರೆ ಅದನ್ನು ಮೀರಿ ತಪ್ಪು ಮಾಡಿದರೆ ಅದು ಇನ್ವ್ಯಾಲಿಡ್ ಆಗ ಲಾಸ್ಟ್ ಡೇಟ್ ಮುಗಿದ ಮೇಲೆ 3 ಸರ್ತಿ ಎಕ್ಸ್ಟೆಂಡ್ ಮಾಡಿದ ಮೇಲೆ ಕೊಡದೆ ಹೋದರೆ
ಅಲ್ಲಿ ಪೂರ್ತಿ ಇನ್ವ್ಯಾಲಿಡ್ ಆಗುತ್ತೆ. ಇವತ್ತು ಎಷ್ಟೋ ಜನ ಸಂಧ್ಯಾವಂದನೆ ಮಾಡಿ ಫಸ್ಟ್ ಆ್ಯಂಡ್ ಲಾಸ್ಟ್ ಅವತ್ತೇ ಭಾಳ ಜನದ್ದು. ಎಷ್ಟೋ ಜನ ಉಪನಯನ ಆಗಿದೆ ಅಂದರೆ ಅವತ್ತು ಸಂಧ್ಯಾವಂದನೆ ಮುಗಿದೋಯ್ತು ಅಂತಲೇ ಅರ್ಥ. ಇನ್ನೂ ಕೆಲವರು ಎಲ್ಲ ವಾರಕ್ಕೊಮ್ಮೆ ಮಾಡೋರು, ಎಲ್ಲೋ ಹೋದಾಗ ಮಾಡೋರು, ಆ ರೀತಿ ಅವರೆಲ್ಲ ಕೌಂಟೇ ಆಗೋದಿಲ್ಲ. ಅದೇ ಹೇಳಿ ನಿಮ್ಮದು ಲೈಸೆನ್ಸ್ ಎಕ್ಸ್ಪೈರ್ ಆಗಿದೆ ಅಂತ ಹೇಳ್ತಾರಲ್ಲ ಹಾಗೆ 3 ದಿವಸ ಕಂಟಿನ್ಯೂಸ್ ಆಗಿಬಿಟ್ರೆ ಹೋಯ್ತಾರೆ. ಗೊತ್ತಾ, 3 ದಿವಸ ಕಂಟಿನ್ಯೂಸ್ ಸಂಧ್ಯಾವಂದನೆ ಬಿಟ್ಬಿಟ್ರೆ ಪುನರುಪನಯನಂ ಚರೇತ್, ಮತ್ತೆ ಉಪನಯನ ಮಾಡಬೇಕು. ಯಾವುದೇ ಕೇಸ್ ಎಷ್ಟಾಗುತ್ತೆ, ಹೊಸಬರಿಗೆ ಹಳಬರೇ ಜಾಸ್ತಿ ಆಗಿಬಿಡ್ತಾರೆ. ಉಪನಯನ ಮಾಡಿಸ್ಕೊಳ್ಳೋರು ಹೆಚ್ಚು ಕಡಿಮೆ. ಅದೇ ಎಕ್ಸೆಪ್ಷನ್, ಅದು ದೋಷ ಅಲ್ಲ. ಸಂಡೇ ಹೋಗಲಿಲ್ಲ, ಅದು ಏನಂತ ಕರೀತಾರೆ, ಅದಕ್ಕೆ ಆಬ್ಜೆನ್ಸ್ ಅಂತ ಕರೆಯೋಲ್ಲ. ಯಾಕೆ? ಸೂತಕ ವೃದ್ಧಿ ಇತ್ಯಾದಿ ಬಂದ ಕಾಲಕ್ಕೆ ಮಾಡಬಾರದು ಅಂತಲೇ ಹೇಳಿರೋದ್ರಿಂದ ಅದು ಇನ್ನೊಂದು ಪಕ್ಷ ಇದೆ. ಮನಸ್ಸಲ್ಲೇ ಹತ್ತು ಮಾಡೋ ಒಂದು ಪಕ್ಷ ಬೇರೆ ಇದೆ. ಗೊತ್ತಾಯ್ತಾ? ಬಟ್ ಏನೇ ಆದರೂ ಅದು ಅಫಿಷಿಯಲಿ ಅಲೋಡ್ ಆದ್ದರಿಂದ ದೋಷ ಇಲ್ಲ. ಅಫಿಷಿಯಲಿ ಅಲೋಡ್, ಅತ್ಯಾಪತ್ ಕಾಲ ಅವೆಲ್ಲ ಬೇರೆ. ಕೋಮಾದಲ್ಲಿದ್ದಾನೆ, ಅದೇನು ಸಂಧ್ಯಾವಂದನೆ ಮಾಡ್ತಾನೆ ಪಾಪ, ಅವನು ಎಚ್ಚರ ಕೂಡ ಇಲ್ಲ, ಅದು ಕೌಂಟ್ ಆಗೋಲ್ಲ. ಗೊತ್ತಾಯ್ತಾ? ಅದು ಮತ್ತೆ ಎಚ್ಚರ ಒಂದು ಮಾಡಿಬಿಟ್ರೆ ಮುಗಿದೋಯ್ತು. ಅಪ್ರೋಷ ಜ್ಞಾನಿ ಹೇಳಿದ್ದಾರೆ ಈಗಾಗಲೇ, ಧ್ಯಾನ ಮಾಡ್ತಾ ಮೈ ಮರೆತು ಬಿಡ್ತಾನೆ, ಎಷ್ಟೋ ವರ್ಷದ ಮೇಲೆ ಕಣ್ಣು ತೆಗಿತಾನೆ, ಅಷ್ಟು ಸಂಧ್ಯಾವಂದನೆ ಹೋಗಿದೆ ಅಂತಂದು ಕೌಂಟ್ ಆಗೋಲ್ಲ. ಯಾಕೆಂದರೆ ಇನ್ನೂ ಬೆಟ್ರ್ ಕೆಲಸ ಓಡಿ ಆತಿರೋದು ಈಗ ಬರೋದಿಲ್ಲ. ಕೋಮಾದಲ್ಲಿದ್ದರೂ ಇಲ್ಲ, ಇವರಿದ್ದರೂ ಇಲ್ಲ. ಕೋಮಾದಲ್ಲಿದ್ದ ಪುಣ್ಯ ಮಿಸ್ ಆಯಿತು, ಇವ್ರಿಗೆ ಪುಣ್ಯನೂ ಮಿಸ್ ಆಗೋಲ್ಲ. ಸ್ನಾನ ಕೂಡ ಮಾಡಿಲ್ಲ ಅವರು ವರ್ಷಗಟ್ಟಲೆ. ಎಲ್ಲಿದ್ದಾರೆ ಅವರು? ದೇವ್ರ ಕಡೆ ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರು ಯಾವ ದೋಷವೂ ಇಲ್ಲ. ಅವೆಲ್ಲ ಎಕ್ಸೆಪ್ಷನ್ಗಳು. ಹಾಂ ಹಾಂ ಹೌದು. ಒಂದಕ್ಕೆ ಒಟ್ಟು ಇದ್ದಾರೆ ತುಂಬ ಜನ. ಹಾಗೆ ಅಂದರೆ ಋಷಿಗಳೆಲ್ಲ ಕಣ್ಣು ಮುಚ್ಚೇರಿ ಎಷ್ಟೋ ವರ್ಷ ಕಣ್ಣು ತೆಗೆದಿಲ್ಲ. ಬುಧಂಕನ ಕಥೆ ಬರುತ್ತೆ ಮುಂದೆ. ಎಷ್ಟೋ ತಿಂಗಳು ಕಣ್ಣೇ ತೆಗೆದಿಲ್ಲ ಪುಣ್ಯಾತ್ಮ, ಎಷ್ಟೋ ತಿಂಗಳು. ಇದೆಲ್ಲ ಬರುತ್ತೆ, ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಅವೆಲ್ಲ 30ರಲ್ಲಿ ಬರುತ್ತೆ. ಹಾಂ ಬ್ರಾಹ್ಮಣನ ಎಲ್ಲ ನಿಷಿದ್ಧಾಯ್ತಲ್ಲ ಅಲ್ಲಿಗೆ. 3 ಸಂಧ್ಯಾವಂದನೆ ಬಿಟ್ಟರೆ ಮುಗೀತು ಕಥೆಯಲ್ಲಿ. ಅದೆಲ್ಲ ಸರಿಯಾಗಿ ಇದೆಲ್ಲ ಯಾವಾಗ ಗೊತ್ತಾಗುತ್ತೆ? ಇವೆಲ್ಲ ಯಾವಾಗ ಗೊತ್ತಾಗುತ್ತೆ? ಆತ್ಮನಿರ್ಣಯ ಓದಿದರೆ ಗೊತ್ತಾಗುತ್ತೆ. ಎಷ್ಟೋ ಜನ ಓದೋರು ಸಂಧ್ಯಾವಂದನೆ ಮಾಡಲ್ಲ. ಯಾಕೆ ನಾವು ಅಬೋವ್ ಅಂತ ಮೇಲೆ ಹೋಗ್ಬಿಟ್ಟಿದ್ದೀವಿ ಆಗಲೇ ಅಂತವ್ರು. ಗೊತ್ತಾಯ್ತಾ? ನಾವೆಲ್ಲ ಇದು ಸಂಧ್ಯಾವಂದನೆ ಕ್ಯಾನ್ಸಲ್ ಅಂಥವ್ರು ಇದ್ದಾರೆ, ಆ್ಯಕ್ಚುಲಿ ಇದ್ದಾರೆ. ಯಾವುದಾ? ಹಾಂ ಹೌದು ಹೌದು ಹೌದು. ಹಾಂ ಉಸಿರಾಡ್ತಾನೆ ಇರ್ತಾರೆ. ಉಸಿರೇ ನಿಲ್ಲಿಸೋದಿಲ್ಲ. ಕುಂಭಕ್ಕೆ ಅಷ್ಟು ಮಾಡ್ಲಿಕ್ಕಾಗೋದಿಲ್ಲ. ಗೊತ್ತಾಯ್ತಾ? ನಿಂತು ಸ್ಟಾಪ್ ಆಗಿಬಿಡುತ್ತೆ ಅಷ್ಟೇ. ನಿಂತ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತಾರೆ. ಆ ಉಸಿರಾಟ ವಾಯುದೇವ್ರು ನೋಡಿ, ಇವ್ರ ಕೆಲಸ ಅಲ್ಲೇ ಅಲ್ಲದು, ವಾಯುದೇವ್ರು ಮಾಡ್ತಾರೆ. ಮಲಗಿದಾಗ ಏನು ಮಾಡ್ತೀವಿ ನಾವೀಗ? ಕುಂಭಕದಲ್ಲಿ ಇರ್ತೀವ? ಇಲ್ಲ, ಆ ಟೈಪ್ ಕುಂಭಕದಲ್ಲಿ ಇರಬೇಕಾಗಿಲ್ಲ ಅವರು. ಅದು ವಾಯುದೇವ್ರು ಡೈಲಿ ಮುಗಿದ್ಮೇಲೆ ಕೆಲಸ ಮುಗೀತದ್ರು. ಆ ಕೆಲಸ ಆದಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟರ್ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಮುಗೀತು. ಅದು ಯಾವಾಗ ಅದು ಅಸಂಪ್ರಸಾಮದಲ್ಲಿ ಲಿಂಕ್ ಅಲ್ಲಿ ಕನೆಕ್ಟ್ ಆಗಿಬಿಡ್ತಾರೆ, ಇದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಎರಡೆರಡು ಮಾಡೋ ಶಕ್ತಿ ಇವರು. ಮತ್ತು ಉಸಿರಾಟ ಅವ್ರ ಕೆಲಸನೇ ಅಲ್ಲ. ಫಸ್ಟ್ ಆಫ್ ಆಲ್ ಯಾರ ಕೆಲಸ ಅದು? ವಾಯುದೇವರು. ನಮ್ಮ ರಾತ್ರಿ ನಮಗೆ ಅನುಭವ ಬಂದಿದೆ ಈಗಾಗಲೇ. ಮಲ್ಕೊಂಡಾನೋ ಮಾಡ್ತಿಲ್ಲ ಅಂತ ಹೇಗಿದೆ, ಅವರಿಗೂ ಹಾಗಿಲ್ಲ. ಆ ಲಿಂಕ್ ಬರೋವರೆಗೂ ಕುಂಭಕದಲ್ಲಿ ಹೋಗೋದು ಒಂದು ಇರೋರಿಗೆ ಅಷ್ಟೇ. ಅದ್ರ ಸೇರ್ಕೊಂಡ ಮೇಲೆ ಏನು ಬೇಕಿಲ್ಲ, ಹೋದ. ಅದು ಬೇರೆ. ಧ್ರುವರಾಜದಿಂದ 6 ತಿಂಗಳಲ್ಲಿ 2 ತಿಂಗಳು ಮಾಡಿದ್ದು ಅದು ಸ್ಪೆಷಲ್. ಅದು ಉಳಿದವ್ರಿಗೆಲ್ಲ ಹಾಗಾಗಬೇಕು ಅಂತಿಲ್ಲ. ಆ ಸ್ಥಿತಿಗೆ ಹೋಗಿಬಿಟ್ರೆ ಮುಗೀತು. ನಿದ್ರೆ ಬರೋರು ತಟ್ತಿರ್ತಾರೆ, ಬಿಟ್ಬಿಡ್ತಾರಲ್ಲ ಹಾಗೆ ತಟ್ತಾ ಇರ್ತಾರೆ. ನಿದ್ರೆ ಬಂದಮೇಲೆ ಬಿಟ್ಬಿಡ್ತಾರೆ. ಅಲ್ಲೂ ತಡ್ತಾರೆ, ಬೇರೆ ಮೀನಿಂಗೇ ಇಲ್ಲ ಅದಕ್ಕೆ. ಕೆಲವು ತೊಟ್ಟರು ನಿದ್ದೆ ಮಾಡ್ತಾರೆ ಎಷ್ಟೋ ಸಲ. ಅವ್ರ ಮಗು ಎದ್ದಿರುತ್ತೀವರ ಮಲಗಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಅದೆಲ್ಲ ಬೇರೆ ಬೇರೆ. ಆದ್ರವಂತಂ ಪುನರ್ದೃಷ್ಟ ಭೀಮಂ ದ್ರೋಣಾತ್ ಎಲ್ಲ ತುಂಬ ಪ್ರಮೇಯಗಳು ತುಂಬಿರೋ ಭಾಗ ಇದು. ಗೊತ್ತಾಯ್ತಾ? ಸುಮ್ಮನೆ ಓದಿದ್ರೆ ಏನೇನೂ ಗೊತ್ತಾಗೋದಿಲ್ಲ. ಓದದೇ ಇದ್ರಂತ ಕಥೆನೇ ಮುಗೀತು. ಗಾಯತ್ರಿ ತತ್ರ ಮಂತ್ರ ಇದು ಗೊತ್ತಾದರೆ ಯಾರು ಸಂಧ್ಯಾವಂದನೆ ಬಿಡ್ತಾರೆ? ಗಾಯತ್ರಿ ಇಷ್ಟು ಕೆಪಾಸಿಟಿ ಇದೆ ಅದು ಗೊತ್ತಾರೆ. ಆಚಾರ್ಯ ಇಷ್ಟೆಲ್ಲ ಹೇಳ್ತಾರೆ ಅಂದಮೇಲೆ ಏನಾರು ಹೋಗಿ ಸಂಧ್ಯಾವಂದನೆ ಬಿಡಲ್ಲ. ಯಾಕೆ? ಅದಕ್ಕೆ ಎಲ್ಲಕ್ಕಿಂತ ಜಾಸ್ತಿ ಇದು. ಅರ್ಥ ಆಯ್ತಾ? ಊಟ ಮಾಡದೆ ಹೋಗ್ಬೋದು, ಸಂಧ್ಯಾವಂದನೆ ಮಾಡದೆ ಹೋಗ್ಲಿಕ್ಕೆ ಬರೋಲ್ಲ. ಯಾಕೆ? ಊಟ ರಕ್ಷಣೆ ಅಂತ ಕರೆದಿಲ್ಲ, ಹೊಟ್ಟೆ ರಕ್ಷಣೆ ಮಾಡುತ್ತಷ್ಟೇ. ಇದು ಕವಚ ಇದು. ಇದೆಲ್ಲ ಗೊತ್ತಾದ್ರೆ ಯಾವ್ಯಾವರು ಸಂಧ್ಯಾವಂದನೆ ಉಳಿದವ್ರು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಮಾಡಬಾರ್ದು. ಆ್ಯಕ್ಚುಲಿ ಯಾರು ಉಪನಯನ ಆಗಿಲ್ಲ ಮಾಡಬಾರ್ದು. ಅವರೆಲ್ಲ ಬೆನ್ಮೇಲೆ ಗಾಯತ್ರಿ ಮಂತ್ರ ಬರ್ಸ್ಕೊಂಡವ್ರು ಇದ್ದಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ನಮ್ಮ ಜನಕ್ಕೆ ಸಿನಿಮಾ ಹಾಡು ಬರ್ಸ್ಕೊಂಡವರು ಸಿಗ್ತಾರೆ. ಎಲ್ಲಿ ವಿವೇಕ ಇಲ್ಲದೆ ಹೋದ್ರೆ ಏನು ಬೇಕಾದ್ರೂ ಆಗ್ಬೋದು. ಆಚಾರ್ಯ, ಈಗ ಮನುಷ್ಯರಿಗೆ ಸಚ್ಚಿದಾನಂದಾತ್ಮ ಉಪಾಸನೆಗೆ ಹೇಳಿರೋದು. ಹೌದು. ಮತ್ತು ಗಾಯತ್ರಿ ಮಂತ್ರದಲ್ಲಿ ಆ ದೇವರ ರೂಪದ ಧ್ಯಾನನೂ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದು. ಅದು ಎರಡೂ ಮಾಡಬೇಕಾ ಒಟ್ಟಿಗೆ? ಹೌದು, ಎರಡೂ ಮಾಡಬೇಕು. ಮಂತ್ರ ಅದು ಹೇಳಿದ್ರೆ ತಲೆ ಕೆಟ್ಟೋಗುತ್ತೆ. ಇನ್ನು ಭಾಳ ಇದೆ. ಅದು 24 ಅಕ್ಷರದ ಮಾತೃಕಾ ರೂಪ ನೋಡಬೇಕು, ಕೇಶವಾದಿ ರೂಪ ನೋಡಬೇಕು,
ಗೊತ್ತಾಯ್ತು. ಅವೆಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಅಷ್ಟು ಡೀಪ್ ಕನ್ಸರ್ನ್ ಇರ್ಬೇಕು. ಅದಕ್ಕೆ ಅಡುಗೆ ಮಾಡೋಕ್ಕೆ ಗಮನ ಕೊಟ್ಟರೆ ಡ್ರೈವ್ ಮಾಡೋಕ್ಕಾರೆ ಹೇಗಿರ್ತಾರೆ, ದಾರಿ ನೋಡಬೇಕು, ಸ್ಟೈರಿಂಗ್ ನೋಡಬೇಕು, ಇನ್ನು ನೋಡಬೇಕು, ಪ್ರತಿಯೊಂದು ಆಪೋಸಿಟ್ ವೆಹಿಕಲ್ಸ್ ನೋಡಬೇಕು, ಹಿಂದಿನ ನಿರ್ಮಾಣ ನೋಡಬೇಕು, ಗೊತ್ತಾಯ್ತಾ. ಇಷ್ಟೆಲ್ಲ ಇರಬೇಕು. ಕಣ್ಣು ಆ ಕಡೆನೇ ಇರಬೇಕು ಯಾವಾಗಲೂ. ನೋಡೋದು ಏನಿಸ್ತಾರೆ, ಬೆವ್ತೋಗ್ಬಿಡ್ತಾರೆ. ಫಸ್ಟ್ ಕಲಿಯೋರು ಇದು ಸವಾಸನೆ ಬೇಡ ಅಂದ್ಬಿಡ್ತಾರೆ. ವೆಹಿಕಲ್ ನೋಡ್ತಾ ದಾರಿ ಬಿಡ್ತಾರೆ, ದಾರಿ ಬಿಡ್ತಾ ವೆಹಿಕಲ್ ಬಿಡ್ತಾರೆ, ಕ್ಲಚ್ ನೋಡ್ತಾನೆ ಬ್ರೇಕ್ ಬಿಡ್ತಾನೆ, ಬ್ರೇಕ್ ನೋಡ್ತಾನೆ ಕ್ಲಚ್ ಬಿಡ್ತಾನೆ. ಆಮೇಲೆ ಏನಾಗುತ್ತೆ ಅಭ್ಯಾಸ ಮಾಡೋರು, ಆಮೇಲೆ ಏನಾಗುತ್ತೆ ಅದೆಲ್ಲ ಎಲ್ಲ ರಿಫ್ಲೆಕ್ಸ್ ಆ್ಯಕ್ಷನ್ ಇದ್ದಾಗ ಮಾತಾಡ್ತಾ ಏನೋ ಮಾಡ್ತಾ ಹಾಕಿಬಿಟ್ಟಿರ್ತಾರೆ. ಆ ಸ್ಥಿತಿಗೆ ಹೋಗ್ತಾರೆ. ಅದಕ್ಕೇ ಅಭ್ಯಾಸ ಏನು ತಗೊಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಪ್ರಾಕ್ಟೀಸ್ ಮಾಡಿ 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 ಅವು ಎಷ್ಟೋ ಜನ್ಮದ ಪ್ರಾಕ್ಟೀಸ್ ಆಗಬೇಕಾದ್ರೆ, ಬರೀ ದಿವಸಗಳ ಪ್ರಾಕ್ಟೀಸ್ ಅಲ್ಲ. ಆಮೇಲೆ ಅಲ್ಲ, ಇಂದ ಶುರು ಮಾಡೋರು ಮೊದಲು ರೂಪದಿಂದ ಶುರು ಮಾಡಬೇಕು ಅಥವಾ ಸಚ್ಚಿದಾನಂದ ಆತ್ಮದಿಂದ? ಈಗ ಪ್ರಶ್ನೆನೇ ಬರೋದು. ಉಪಾಸನೆ ಈ ಸ್ಟೇಜ್ ಅಲ್ಲೇ ಅಲ್ಲ, ಅದು ಮೊದಲು ಗ್ರಂಥಗಳ ಅಧ್ಯಯನ ಮುಗಿಬೇಕು. ಅಲ್ಲಿಗಿಂತ ಮುಂಚೆ ಏನೂ ಇಲ್ಲ. ಆಮೇಲೆ ಉಪಾಸನೆ ಶುರುವಾಗ್ತದೆ. ಉಪಾಸನೆ ಮಾಡ್ಬೇಕಾದ್ರೆ ಅದು ಈ ಮೊದಲಲ್ಲಿ ಉಪಾಸನೆ ಹೆಸರು ಕೂಡ ಇಲ್ಲ. ಅಲ್ಲ, ಈಗ ಮಾಡ್ಲಿಕ್ಕೆ ಬರೋದಿಲ್ಲ ಹೇಳಿಲ್ಲ. ಸುಮ್ಮನೆ ಬಾಯಿಲ್ ಅನ್ಬೇಕು ಅಷ್ಟೇ ಹೊರತು ಸತ್ತು ಗೊತ್ತಿಲ್ಲ, ಚಿತ್ತು ಯಾವುದೋ ಗೊತ್ತಿಲ್ಲ. ಈಗ ಸುಮ್ಮನೆ 4 ಪದ ಗೊತ್ತಿರ್ತದೆ ಅಷ್ಟೇ. ಏನು ಓದ್ತೀವಿ, ಬಿ ಎ ಓದ್ತೀನಿ ಅಷ್ಟೇ, ಏನೂ ಗೊತ್ತಿಲ್ಲ ಅವ್ರು. ಇದು ಆ ಕೋರ್ಸಲ್ಲಿ ಇದ್ದಾನೆ ಅಷ್ಟೇ. ಈಗ ಮುಂದೆ ನಿಧಾನವಾಗಿ ಶುರುವಾಗುತ್ತೆ. ಅಡ್ಮಿಷನ್ ಆದ ತಕ್ಷಣ ಅವ್ರಿಗೆ ಇನ್ನು ಕೊಟ್ಟು ಅರ್ಥ ಆಗುತ್ತೆ ಏನಾದ್ರು, ಏನಿಲ್ಲ. ಅಡ್ಮಿಟ್ ಆದಾಗ ಲೆಕ್ಕ ಅಷ್ಟೇ. ಮುಂದೆ ಡೀಟೇಲ್ಸ್ ಎಲ್ಲ ಗೊತ್ತಾಗೋದು ಆಮೇಲೆ. ಏನೂ ಗೊತ್ತಾಗಲ್ಲ ಆ ಡೀಟೇಲ್. ಹಾಂ, ಹೌದು. ಪಂಚಾವಸಾನ ಹೇಳ್ಬೇಕಾದ್ರೆ 5 ಕಡೆ ನಿಲ್ಲಿಸ್ಬೇಕು. ಓಂ ಭೂರ್ಭುವಃ ಒಂದು ನಾನ್ ಸ್ಟಾಪ್ ಹೇಳಬಾರ್ದು. ಹೌದು ಹೌದು ಹೌದು, ಅವು 5. ಆಮೇಲೆ ಸಂಧಿ ದೇವತಾ ಅವೆಲ್ಲ ಕೂಡ. ಆಮೇಲೆ ಅಕ್ಷರ ದೇವತೆ ಆಗಬೇಕು, ಸ್ವರ ದೇವತೆ ಆಗಬೇಕು, ಛಂದೋ ದೇವತೆ ಆಗಬೇಕು. ಒಂದಲ್ಲ ಅರ್ಥ. ಮಾತೃಕಾ ರೂಪ ಚಿಂತನೆ ಮಾಡಬೇಕು. 24 ಕೇಶವಾದಿ ರೂಪಗಳು, 5ರಿಂದ ಕೇಶವಾದಿ ರೂಪಗಳಾಗಬೇಕು. ಅದಕ್ಕೆ 24 ಅಕ್ಷರ, ಒಂದೊಂದು ಕೇಶವಾದಿ ರೂಪದಲ್ಲಿದ್ದಾರೆ. ವ್ಯಾಹೃತಿ ರೂಪಗಳಾಗಬೇಕು. ಮತ್ತು ವ್ಯಾಹೃತಿ ರೂಪ ಓಂಕಾರ ರೂಪ ಚಿಂತನೆ ಆಗಬೇಕು. ಎಷ್ಟು ಗೊತ್ತಾ ಅದು ಗಾಯತ್ರಿ ಅಂತ ಹೇಳ್ಬಿಟ್ರೆ ಅಲ್ಲ ಅದು. ಹಾಂ ಹಾಂ, ಹೌದು ಅಂತ ಹೇಳಿದ್ನಲ್ಲ ಈಗಾಗಲೇ. ಹೌದು, ಪಂಚರೂಪಿ ನಾರಾಯಣ ಎಲ್ಲ ಕಡೆ ಮಾಡಬೇಕು. ಊಟಕ್ಕೆ ಕೂತಾಗಲೂ ಮಾಡಬೇಕು. ಪಂಚಪ್ರಾಣದಲ್ಲೂ ಪಂಚರೂಪಿ. ಮತ್ತು ಪರಮಾತ್ಮ ಪ್ರಾಣಾಪಾರ ತೊಗೋಬೇಕಾದ್ರೂ ಕೂಡ ಫುಲ್ ಮಂತ್ರ ತೊಗೊಂಡ್ಬಿಟ್ರೆ ಬರೀ ಪ್ರಾಣಾಯಾಮ ಅಂತ ಹೇಳಬಾರ್ದು. ಗೊತ್ತಾಯ್ತಾ. ಪ್ರಾಣ ಅಂತರ್ಗತ ಎಲ್ಲ ಮುಖ್ಯ ಪ್ರಾಣ ರೂಪ, ಅದರೊಳಗೆ ವಾಯುದೇ ಪರಮಾತ್ಮ ರೂಪ, ಅದರಲ್ಲೂ ವಾಸುದೇವಾದಿ ರೂಪಗಳು. ಆದರೆ ಊಟ ಮಾಡಲಿಕ್ಕೆ ಅಭ್ಯಾಸ ಆಗುತ್ತೆ. ಬಟ್ ಬಂದ ಮೇಲೆ ಕಷ್ಟ ಆಗಲ್ಲ. ಕಲಿಬೇಕಾದ್ರೆ ಭಾರಿ ಆಚರಣೆ ಮಾಡಿಸೋ ಹೊತ್ತಿಗೆ ಸುಸ್ತೊಡೆದು ಹೋಗ್ತಾರೆ. ಹೊಸ ಒಟ್ಟು ಆಚರಣೆ ಮಾಡಿಸ್ಬೇಕಾದ್ರೆ ಭಾರಿ ಕಷ್ಟ ಕೆಲಸ. 24 ಹೇಳೋ ಹೊತ್ತಿಗೆ 2-3 ತಾಸು ಬೇಕು ಸಂಧ್ಯಾನೆ ಮುಗಿಯೋ ಹೊತ್ತಿಗೆ. ಅರ್ಥ ಆಯ್ತಾ. ಅದಕ್ಕೇನೋ ಭಾರಿ ಕಷ್ಟ. ಇವ್ರು ಹೇಳ್ಕೊಡೋದೇ ಇಲ್ಲ. ಕಡೆಗೆ ಹೋಗಿಬಿಡುತ್ತೆ, ಡ್ರಾಪ್ ಆಗಿಬಿಡುತ್ತೆ ಅದು. ಕಿವಿಯಲ್ಲಿ ನಾಳೆ ಬಂದು ಗಾಯತ್ರಿ ಬಂತ ಬಿದ್ದಿದ್ದೆಷ್ಟೋ ಅಷ್ಟೇ. ಅದನ್ನು ಉಚ್ಚಾರಣೆ ಮಾಡೋದು ಸುಲಭ ಅಲ್ಲ. ಇವ್ರು ಜನ್ಮದಲ್ಲೇ ಸಂಸ್ಕೃತ ಕನ್ನಡ ಬಂದಿರೋದಿಲ್ಲ ಅವರಿಗೆ. ಅನ್ನಕ್ಕೆ ಬರೋದಿಲ್ಲ ಅವ್ರಿಗೆ. ಫಸ್ಟು ನೀವು ನಾರಾಯಣ ಕೃಷ್ಣ ಮಂತ್ರ ಹಿಡ್ಕೊಳ್ಳೋಕೆ ಹೋಗಿ ಧ್ಯಾಯ ಹರಿನ್ಮಣಿ ನಿಪಂ ಜಗದೇಕ ವಂದ್ಯಂ ಸೌಂದರ್ಯ ಹರಿಶಂಕ ಅಂತ ಹರಿಶಂಕ ಅಲ್ಲಕ್ಕೆ ಬರೋದಿಲ್ಲ. ಹರಿಶಂಕ ವರಾವೇ ನಾವೇ ಅಡ್ಜಸ್ಟ್ ಆಗಿಬಿಡ್ಬೇಕು ಅಷ್ಟು. ಆ ಥರ ಆಗಿ ಅವ್ರು ಹೇಳ್ತಾ ಕೂತಾರೆ, ಟೈಮೂ ಆಗೋದಿಲ್ಲ. ಅದು ಏನು ಸಂಸ್ಕಾರನೇ ಇಲ್ಲ. ಆ ರೀತಿ ಬೆಳೆದಿದ್ದಾರೆ. ಹೌದು, ಎಷ್ಟು ಹೇಳಿದೆ. ಧ್ಯಾನ ಶ್ಲೋಕದ ಅರ್ಥ, ಧ್ಯಾನ ಶ್ಲೋಕದ ರೂಪ, ಅದರ ಕಲರು ಗೊತ್ತಾಯ್ತಾ, ತಿಳಿತಿಲ್ಲ. ಅದರಲ್ಲಿ ಮತ್ತು ಸರಸಿಜಾಸರ ಸನ್ನಿವಿಷ್ಟ ಎಷ್ಟಿದೆ ಅದರೊಳಗೆ. ಆಗ ಅದು ಮಂತ್ರ. ಅದು ಹಿಡಿತಾ. ವೆಹಿಕಲ್ ದಬ್ಬಿಕೊಂಡು ಹೋದರೆ ವೆಹಿಕಲ್ ಅಲ್ಲ, ಅದು ತೊಳ್ಕೊಂಡು ಹೋದ್ರೆ ಅಲ್ಲ, ಹಿಡಿದಾರೆ ದಬ್ಬಿದರೆ ಅಲ್ಲ. ಒಂದು ಪ್ರೊಸೀಜರ್ ಇದೆ ಅದಕ್ಕೋಸ್ಕರ. ಹಾಂ, ಪಾಠಕ್ಕೆ ಚಕ್ಕರ್ ಅಲ್ಲ, ಅದು ಚಕ್ಕರ್ ಆಗುತ್ತೆ. ಅದು ಮಾಡ್ಲಿಕ್ಕೂ ಬರೋಲ್ಲ, ಅದು ಬಲ್ಲಿ ಬರುತ್ತೆ. ಮೊದಲು ಪಾಠ ಎಲ್ಲ ಕೇಳಿದ ಮೇಲೆ ಮಾಡ್ಲಿಕ್ಕೆ ಬರೋದು, ಮಾಡ್ಲಿಕ್ಕೆ ಬರೋದೇ ಇಲ್ಲ ಫಸ್ಟ್. ಅರ್ಥ ಆಯ್ತಾ. ಈಗ ಡ್ರೈವಿಂಗ್ ಬಂದಮೇಲೆ ನಾವು ಕಲೀಲಿಕ್ಕೆ ಬರ್ತೀರಿ, ಅದು ಹೇಗೆ ಆಗ್ತದೆ. ಡ್ರೈವಿಂಗ್ ಬಂದರೆ ಕಲಿಯೋದು ಬಂತು, ತಿಳಿತಾ. ಅದಲ್ಲ, ಅದೇ ಜೊತೆ ಆಗಬೇಕು. ಓವರ್ ರೇಟ್ ಯಾವುದು ಬರೋಲ್ಲ. ಒಂದೊಂದು ದಿವಸದ ಸಾಧನೆ ಬರೆದಿವ್ಸ ಕೂತಾಗ ಇಂಪ್ರೂವ್ ಆಗಿರುತ್ತೆ. ಇವತ್ತು ಪಾಠ ಕೇಳಿರ್ತಾನೆ, ಬರೆದಿವ್ಸ ಕೊಡ್ತಾರೆ, ಇಂಪ್ರೂವ್ ಆಗುತ್ತೆ. ಮತ್ತೆ ಇಂಪ್ರೂವ್ ಆಗುತ್ತೆ. ಬಿಟ್ಬಿಟ್ಟು ಇಂಪ್ರೂವ್ ಆಗಿ ಹಾಗೆ ಅದರಲ್ಲಿ ಅಲ್ಲಿ ನಿಂತೋಗ್ಬಿಡುತ್ತೆ. ಹಾಗೆ ನೀರು ಹಾಕಿದ್ರೆ ಒಡಗಿದ್ರೆ ಹಾಗೋ ಹಾಗೆ ಸ್ವಲ್ಪ ದಿವಸ ನೀರು ಹಾಕಬೇಕಲ್ಲ, ಆ ಥರ ಹಾಕಬೇಕು. ಅದು ಸುಲಭ ಅಲ್ಲ. ಆಗ ಋಷಿಮುನಿಗಳ ಸ್ಟೇಜಸ್ ಆಗಿರ್ತಿತ್ತು, ಶಕ್ತಿ ಆಗಿರ್ತಿತ್ತು. ಏನೂ ಗೊತ್ತಿಲ್ಲದೆ ಏನಾಗುತ್ತೆ. ಈಗ ಇದಕ್ಕೆ ರಿಪ್ಲೇಸ್ ಮಾಡೋಕ್ಕೆ ಬರೋಲ್ಲ, ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋಲ್ಲ. ಮಂತ್ರ ಜಪ ಮಾಡಬೇಕು, ಮಾಡಬೇಕಷ್ಟೇ. ಪಂಚಮಹಾಪಾತಕ ಬರುತ್ತೆ ಅಂತ ಬರೀ ಇದಲ್ಲ. ಪಾಪ ಬರುತ್ತೆ ಅಲ್ಲ, ಮಹಾಪಾಪ ಬರುತ್ತೆ ಅಂತ. ಪಂಚಪಾತಕದಾಯಿನಿ, ಪಂಚಪಾತಕ ಪರಿಹಾರ ಮಾಡ್ತಾರೆ. ಹಾಗೆ ಮಾಡಿದ್ದಾರೆ. ಇಲ್ಲ ಪಂಚಪಾತಕ ಬರುತ್ತೆ ಅಂತ ಹೇಳ್ತಾರೆ. ನಾನ್ ಸ್ಟಾಪ್ ಹೇಳು. ಯಾವುದೇ ಮಂತ್ರ ಹೇಳಬೇಕಾದ್ರೆ ಎಲ್ಲಿ ನಿಲ್ಲಿಸ್ಬೇಕು ಅದು ನಿಲ್ಲಿಸ್ಬೇಕು. ಕ್ಲೀಂ ಓಂ ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ಹಾಗೆಲ್ಲ ಹೇಳಬಾರ್ದು, ನಿಲ್ಲಿಸ್ಬೇಕಲ್ಲಿ. ರಾಮನು ರಾವಣನನ್ನು ಕೊಂದನು ಹೇಗೋ ಬಿಡಿಸ್ತೀವೋ ಹಾಗೆ. ಸ್ಪೇಸ್ ಕೊಡೋದಿಲ್ಲ,
ಸ್ಪೇಸ್ ಕೊಟ್ಟಾಗ ಸ್ಪೇಸ್ ಕೊಡಬೇಕು. ಅದಕ್ಕೆ ಗ್ಯಾಪ್. ಪಂಚಾವಸಾನ ಅಂತ ಕರೆದು ಪಂಚಾವಸಾನ ಮಾಡಿದರೆ ಪಂಚ ಪಾತಕ ನಾಶಿನಿ ಸರಿಯಾಗಿ ಮಾಡಿದ್ದಾರೆ, ಇಲ್ಲದ್ರೆ ಪಂಚಪಾತಕ ದಾಯಿನಿ. ಇಷ್ಟೆಲ್ಲ ಇದೆ. ಗಾಯತ್ರಿ ತತ್ರ ಮಂತ್ರೋ ಯತ್. ಆಗ ಗಾಯತ್ರಿ ಮಾಡಬೇಕು ಅಂತ ಗೊತ್ತಾಗುತ್ತೆ, ಸರಿಯಾಗಿ ಮಾಡಬೇಕು ಗೊತ್ತಾಗುತ್ತೆ, ಡೀಲಿಂಗ್ ಅದು ಬಿಡಬಾರ್ದು ಅಂತ ಗೊತ್ತಾಗುತ್ತೆ, ಎಷ್ಟು ಗೊತ್ತಾಗುತ್ತೆ. ಮತ್ತು ಹೆಚ್ಚು ಮಾಡೋದು ನೆಕ್ಸ್ಟಿಗೆ ಮಾಡೋದು ಅಷ್ಟಾಯಿತು, ಹೆಚ್ಚು ಮಾಡೋದು. ಈಗ 10 ಅಲ್ಲ 100 ಮಾಡಬೇಕು, 100 ಅಲ್ಲ 1000 ಮಾಡಬೇಕು. ಕಾರಣ ಜಪಕ್ಕೆ ಬೆಳಕು ಸೂರ್ಯೋದಯಕ್ಕಿಂತ ಮುಂಚೆ ಶುರು ಮಾಡಿದರೆ ಮಹಾಭಾರತ ಹೇಳ್ತಾರೆ ಆತ ಜಪವೂ ಐತೆ, ಸೂರ್ಯ ಬೆನ್ನತ್ರ ಬಂದಿರ್ತಿದ್ದಂತೆ. ಎಷ್ಟಾಗಿರ್ತಿತ್ತಾಗ 6 ಗಂಟೆಗೆ ಸುಮ್ಮನೆ ರಫ್ಲಿ 6-7 ಶುರು ಮಾಡಿ 12 ದಾಟಿ 1 ಗಂಟೆವರೆಗೆ ಇಲ್ಲಿ ಬರೋಲ್ಲ ಅಷ್ಟು ಬೇಗ. ನೆತ್ತಿ ಮೇಲೆ ಬಂದರೆ ಸಾಲದು, ಬೆನ್ನ ಮೇಲೆ ಬರ್ತಿತ್ತಂತೆ. ಸೂರ್ಯ ಗೊತ್ತಾಯ್ತಾ, ತನ್ನಂತಾರೆ ಭಾರತೀಯ ಧ್ಯಾನ ಮಾಡ್ತಾರೆ, ತುಂಬ ಸುಲಭ ಆತರಿಗೆ. ತಂದೆ ಫೀಲ್ಡ್ ಅದು, ಅರ್ಥ ಆಯ್ತಾ. ತನ್ನ ಸಬ್ಜೆಕ್ಟ್ ಓದೋದಕ್ಕೂ ಬೇರೆ ಎಷ್ಟು ವ್ಯತ್ಯಾಸ ಆಗುತ್ತೆ. ತಂದೆ ಸಬ್ಜೆಕ್ಟ್ ಆದಾಗ ಫಾಸ್ಟಾಗಿ ಓದ್ತಾರೆ, ಬೇರೆ ಸಬ್ಜೆಕ್ಟ್ ಆದರೆ ನಿಧಾನ ಓದಬೇಕಾಗತ್ತೆ. ಅಲ್ಲ, ಲಾಸ್ಟೇ ಅಲ್ಲ. ಅಂತರ್ಜ್ಞಾನ ಅಪರೋಕ್ಷ ಜ್ಞಾನ ಬರುತ್ತೆ ಅಷ್ಟೇ. ಅಪರೋಕ್ಷ ಜ್ಞಾನ ಬಂದಮೇಲೆ ಮತ್ತು ಅಂತ್ಯಕಾಲಕ್ಕೆ ಸ್ಮರಣೆ ಬಂದರೆ ಮಾತ್ರ ಲಾಸ್ಟ್ ದೇಹ, ಇಲ್ಲದೆ ಹೋದ್ರೆ ಮತ್ತೆ ಹುಟ್ಟಬೇಕಾತ. ಅದ್ವಧ್ಯೋ ಗಾಯತ್ರಿ ತತ್ರ ಮಂತ್ರೋ ಯದ್ ಬ್ರಹ್ಮ ತದ್ಧ್ಯಾನ ದೇವತಾ ಧ್ಯೇಯೋ ನಾರಾಯಣೋ ದೇವೋ ಜಗತ್ ಪ್ರಸವಿತಾ ಸ್ವಯಂ. ಇದಿಷ್ಟು ಮಂತ್ರದ ನೇಚರ್. ಇದು ಏನೇನು ಬೇಕು ಅಂತೆಲ್ಲ ಹೇಳಿದ್ರಿ. ಈಗ ಮತ್ತು ಅಂಗನ್ಯಾಸ ಕರನ್ಯಾಸ ಬಿಡಾಗಿಲ್ಲ, ಅದನ್ನು ಮಾಡಬೇಕು. ಮತ್ತು ಅದ್ರ ಮಾತ್ರಕ ಮಂತ್ರಗಳು ಧ್ಯಾನ ಮಾಡೋ ಅಂಗನ್ಯಾಸ ಮಂತ್ರಗಳು, ಮತ್ತು ಅದು ಭಗವದ್ ರೂಪಗಳು, ಅದಕ್ಕೆ ಭಗವದ್ ರೂಪಗಳು. ಅರ್ಥ ಆಯ್ತಾ. ಆ ಸ್ಥಾನದಲ್ಲಿರೋ ಭಗವದ್ ರೂಪ ಅಷ್ಟೆಲ್ಲ ಚಿಂತನೆ ಮಾಡಿದರೆ ಅದಕ್ಕೆ ಧ್ಯಾನ ಅಂತ. ಇಲ್ಲೆಲ್ಲ ಧ್ಯಾನ ಪ್ರೋಸ್ ಶುರುವಾಗಿಬಿಟ್ಟಿರುತ್ತೆ ಆಗಲೇ. ಯಾವಾಗ ಮಂತ್ರ ಜಪ ಕೊಡ್ತಾ ಅದಕ್ಕೆ ಯಾರು ಮಧ್ಯೆ ಮಾತಾಡಿಸ್ಬಾರ್ದು, ಇದು ಮಾಡುವ ಅಂತ ಹೇಳ್ತಾರೆ. ಅವರಿಗೆ ಪಾಪ ಬರುತ್ತೆ ಮಾತಾಡಿಸಿದ್ರೆ. ಅರ್ಥ ಆಯ್ತಾ. ಇವ್ರಿಗೆ ಡಿಸ್ಟರ್ಬ್ ಆಗೋದ್ರೆ ಡಿಸ್ಟರ್ಬ್ ಮಾಡಿದ ಪಾಪ ಬರುತ್ತೆ. ಮತ್ತು ಡ್ರೈವರನ್ನು ಮಾತಾಡಿಸಿ ಆಕ್ಸಿಡೆಂಟ್ ಆಗೋದಿಲ್ಲ, ಹಾಗೆ ಆ ಪಾಪ ಇವರು ಶೇರ್ ಮಾಡಬೇಕಾಗತ್ತೆ. ಜಪ ಕೂತಾಗ ಏನು ಮಾಡಿ ಮಾತಾಡ್ಸೋಕೆ ಹೋಗಬಾರ್ದು. ಮಾಡೋದೇ ಪುಣ್ಯ ಮಾಡ್ಕೊಂಡು ಹೋಗ್ಲಿದ್ದು ಬಿಡಬೇಕೇ ಹೊರತು ಮಾತಾಡಿಸ್ಬಿಟ್ರೆ ಇನ್ನೂ ಖುಷಿ ಮಾತಾಡಿದ್ರೆ ಹಲ್ಟಿ ಹೊಡೆದೇ ಕೂತ್ಬೇಕು. ಕೆಲವರೆಲ್ಲ ಮುಂದೆ ಕೂತಿರ್ತಾರೆ, ಯಾವುದೋ ಸಿನಿಮಾ ಎಲ್ಲೋ ನಾಟಕ ಶುರು ಮಾಡಿರ್ತಾರೆ. ಅದು ಎಷ್ಟು ಆಭಾಸ. ಬಿಟ್ಟರೆ ಎಷ್ಟು ಪಾಪ, ಅದಕ್ಕೆ ಜಾಸ್ತಿ ಪಾಪ ಬಂದಿರುತ್ತೆ ಕೆಲವು ಸಲ. ಊಚೇಚ ಪಾರ್ಥಯೋ ಕೃಷ್ಣೋ ಯತ್ಕೃತಂ ದ್ರೌಣಿನಾ ಪುರ ಸ್ವಾಯುಧಾನಾಂ ಯಾಚನಂ ಚಾಪಿ ಅಶಕ್ತೇನ ತದುದ್ಧತೌ. ಊಚೇಚ ಪಾರ್ಥ. ದಾರಿಯಲ್ಲಿ ಹೋಗ್ತಾ ಕೃಷ್ಣ ಕಥೆ ಹೇಳ್ತಾನೆ. ಮತ್ತೆ ರಣರಂಗದಲ್ಲಿ ಗೀತೆ ಹೇಳ್ತಾನೆ, ಇಲ್ಲೊಂದು ಕಥೆ ಹೇಳ್ತಾನೆ ಹಿಂದಿಂದು. ಏನು ಗೊತ್ತಾ, ನಾವು ತಕ್ಷಣ ಯಾತಕ್ಕೆ ಹೋಗಬೇಕು ಅಂತೇನು ಭಾರಿ ಸಮಸ್ಯೆ ಇದೆ ಅಂತ ಹೇಳ್ತಾನೆ. ಈಗ ಏನು ಸಮಸ್ಯೆ? ಅಶ್ವತ್ಥಾಮರು ಭಾರಿ ದುರ್ಯೋಧನ ಸಹವಾಸದಿಂದ ಭಾರಿ ಕೆಟ್ಟೋಗಿದ್ದಾರೆ, ಅವ್ರು ಏನು ಮಾಡೋದಕ್ಕೂ ಹೆದರೋದಿಲ್ಲ ಈಗ ಅಂತ ಹಿಂದಿನ ಕಥೆ ಹೇಳ್ತಾನೆ. ಏನದು? ಪಾರ್ಥಯೋಹೋ. ಇಬ್ಬರು ಪಾರ್ಥರು ಅಂದರೆ ಯಾರು? ಧರ್ಮರಾಜ ಅರ್ಜುನ ಇಬ್ಬರಿಗೂ ಕೂಡ. ಕೃಷ್ಣ ಯತ್ಕೃತಂ ದ್ರೌಣಿನಾಪುರ. ಅಶ್ವತ್ಥಾಮರು ಹಿಂದೆ ಏನು ಮಾಡಿದರು ಅಂತ ಹೇಳ್ತಾರೆ. ಸ್ವಾಯುಧಾನಾಂ ಯಾಚನಂ ಚಾಪಿ ಅಶಕ್ತೇನ ತದುಧೃತೌ. ಇದೆಲ್ಲ ಒಂದು ಅಧ್ಯಾಯ ಪೂರ್ತಿ ಬರುತ್ತೆ ಮಹಾಭಾರತದಲ್ಲಿ. ಅಷ್ಟರು ಒಂದೂವರೆ ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ ಅಷ್ಟೇ. ಅದಿಷ್ಟನ್ನು ಒಂದು ಸರಿ ಕೃಷ್ಣ ದ್ವಾರಕೆ ಧ್ಯಾನ ಮಾಡ್ತಾ ಕೂತಿರ್ತಾನಂತೆ ತಾನೇ ಕೃಷ್ಣ. ಅದೆಲ್ಲ ಶುರು ಮಾಡ್ತಾನೆ ಕೃಷ್ಣ ಹೇಳೋದಕ್ಕೆ. ಅಲ್ಲಿ ಅಶ್ವತ್ಥಾಮರು ಬರ್ತಾರೆ. ಬಂದುಬಿಟ್ಟು ಕೇಳ್ತಾರೆ, ಓ ಬರೀ ಆಯ್ತಾ. ಕೃಷ್ಣ ಸ್ವಾಗತ ಮಾಡ್ತಾನೆ. ಆಗ ಅವ್ರು ಏನು ಮಾಡ್ತಾರೆ? ಸ್ವಾಯುಧಾನಾಂ ಯಾಚನಂಚ. ಕೃಷ್ಣ ನಿನ್ನ ಆಯುಧ ಕೊಟ್ಬಿಡು, ವಿಶೇಷ ಚಕ್ರ ಕೊಡು ಅಂತ ಕೇಳ್ತಾರೆ. ಅಶಕ್ತೇನ ತದುದ್ರು. ಆಯ್ತು ನೀವು ಬೇಕಾ ತೊಗೊಂಡೋಗ್ರಿ ಅಂತ. ಅದಕ್ಕೇನು ಇಲ್ಲೇ ಇದೆ ತೊಗೊಂಡೋಗ್ರಿ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಇದೆ ತರ್ತೀರಿ ಅಂತ ಹೇಳೋದಿಲ್ಲ ಕೃಷ್ಣ. ಯಾವಾಗಲೂ ಚಕ್ರಶಂಕ ಗದಾ ಪದ್ಮಧರ ತೊಗೊಳ್ಳಿ ಅಂತ ಹೇಳ್ತಾರೆ. ಮೊದಲು 1 ಕೈ 2 ಕೈ ಹಾಕ್ತಾರೆ, 3 ಕೈ ಏನು ಮಾಡೋ ಅಲ್ಲಿ ಆಡೋದಿಲ್ಲ, ದಪ್ಪ ಅಂತ ಬಿದ್ದುಬಿಡ್ತಾರೆ. ಏನು ಆಗ್ತಾಯಿಲ್ಲ ಅಂತ ಕೇಳ್ತಾ ಆಗ್ತಾಯಿಲ್ಲ. ಯಾಕೆ ಬೇಕಾಗಿತ್ತು ಅದಕ್ಕೆ, ಈಗ ಕೇಳ್ತಾರೆ ಯಾಕೆ ಬೇಕಾಗಿತ್ತು ಅಂತ. ಇಲ್ಲ ಕೃಷ್ಣ, ನೀನು ಇರೋವರೆಗೂ ಪಾಂಡವ್ರು ಏನೂ ಮಾಡೋಕ್ಕಾಗೋದಿಲ್ಲ. ನಾನು ದುರ್ಯೋಧನ ಸಂತೋಷ ಮಾಡಬೇಕಾದ್ರೆ ಪಾಂಡವ್ರನ್ನ ಕೊಲ್ಲಲೇಬೇಕು. ಅದಕ್ಕೆ ನೆಕ್ಸ್ಟ್ ನಿನ್ನ ಮೊದಲು ಕೊಲ್ಲಬೇಕು ನಾನು. ನಿನ್ನ ಕೊಲ್ಲೋದಕ್ಕೆ ಬೇರೆ ಆಯುಧ ಸಾಲದು, ನಿನ್ನ ಆಯುಧ ತೊಗೊಂಡೇ ಹೊಡಿಬೇಕು ಅಂತ ಕಾಯ್ತಾ ಇದ್ದೆ ನಾನು. ಅದಕ್ಕೆ ಚಕ್ರ ಕೇಳಿದೆ ಅಂತ ಹೇಳ್ತಾರೆ. ಕೃಷ್ಣ ಉಳಿದವರಾಗಿ ಬಾಯಿ ಒಂದು ಬೈರು ಕೃಷ್ಣ ಹಾಗೆಲ್ಲ ಮಾಡಬಾರ್ದು, ಕಳಿಸಿಬಿಡ್ತಾರೆ. ಇದೆಲ್ಲ ಕೃಷ್ಣ ಹೇಳಿದ ಕಥೆ ಇದು. ಧಾತುಂ ತ್ವದಾಯುಧಂ ಮೇ ಅಂದರೆ ಎಷ್ಟು ಬುದ್ಧಿ ಕೆಡಬಹುದು ಯೋಚನೆ ಮಾಡಿ. ದುರ್ಯೋಧನ ಸಹವಾಸ ಇಂಥವ್ರಿಗೆ ಅಫೆಕ್ಟ್ ಮಾಡ್ತು ಅಂದರೆ ಕಲಿಯುಗದಲ್ಲಿ ಏನೇನಾಗಬಹುದು, ಉಳಿದವರ ಸಮಸ್ಯೆ ಎಷ್ಟಾಗಬಹುದು. ಅದು ಓವರ್ಕಮ್ ಮಾಡೋಕ್ಕಾದ್ರೆ ಭಾರಿ ಪ್ರಯತ್ನ ಮಾಡೋಕೆ. ಈಗ ಅರ್ಥ ಆಯ್ತಾ? ಪ್ರಯತ್ನ ಕೇಳ್ಕೊಂಡು ಏನು ಮಾಡಬಾರ್ದು ನಾವು ಇದನ್ನು. ಬಿಡಿ ನಮಗೆ ಹಾಗೆ ಆಗುತ್ತೆ ಅಂತ ತಿಳ್ಕೊಬಾರ್ದು. ಅವ್ರ ಪಾಡ ನಮ್ಮ ಪಾಡು ಎಷ್ಟು ಇದಾದ್ದರಿಂದ ಭಾರಿ ಕೇರ್ಫುಲ್ಲಾಗಿರಬೇಕು ಅಂತ ಅರ್ಥ. ಎಕ್ಸ್ಪರ್ಟ್ ಡ್ರೈವರೇ ಆಕ್ಸಿಡೆಂಟ್ ಮಾಡ್ತಾನೆ ಅಂದರೆ ನಾವು ಹೇಗಿರ್ಬೇಕೀಗ? ನಾವು ಆಕ್ಸಿಡೆಂಟ್ ಮಾಡಬೇಕು ಅಂತ ಅರ್ಥ ಅಲ್ಲ. ಆಕ್ಸಿಡೆಂಟ್ ಆಗಿ ಇನ್ನೂ ಹೆಚ್ಚು ಕೇರ್ಫುಲ್ಲಾಗಿರಬೇಕು ಅಂತ ಅರ್ಥ. ನಾವು ಉಲ್ಟಾ ಪಾಲ್ಟ ತಿಳ್ಕೊಂಬಿಟ್ಟಿದ್ದೇವೆ.
ಏನಾದರೆ ಕಲಿಯುಗ ಅಂತ ಯುಗದ ಮೇಲೆ ಹಾಕಿ ಹೋಗಿಬಿಡ್ತಾರೆ, ಮಾಡಬಾರ್ದು ಹಾಗೆಲ್ಲ. ಕಲಿಯುಗ ಅಂಬೋದು ತಪ್ಪು ಮಾಡೋಕ್ಕೆ ಲೈಸೆನ್ಸ್ ಅಲ್ಲ. ತಪ್ಪು ಘಾಟ್ ಸೆಕ್ಷನ್ ಅಂದರೆ ಕೇರ್ಫುಲ್ ಡ್ರೈವಿಂಗ್ ಅಂತಾನೆ ಹೊರತು ಏನಂತ ಅರ್ಥ ಅಲ್ಲ. ಅದಕ್ಕೆ ಆಕ್ಸಿಡೆಂಟ್ ಮಾಡ್ಕೊಳ್ಳೇಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಅರ್ಥ ಆಯ್ತಾ? ಆಕ್ಸಿಡೆಂಟ್ ಆಗೋ ಸಂಭವ ಜಾಸ್ತಿ ಆದ್ದರಿಂದ ತುಂಬ ಹುಷಾರಾಗಿರಿ ಅಂತ ಅರ್ಥ. ನಾವು ಅದನ್ನು ಬೇರೆ ಅರ್ಥ ತಿಳ್ಕೊಂಡ್ಬಿಟ್ಟು ಕಲಿಯುಗದಲ್ಲಿ ಹೀಗೆ ಇರಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ತಪ್ಪದು. ಹಾಗೆ ರಾಜ್ಬುರ್ದು ರಾಯರಂಥವ್ರು ಯಾಕೆ ಇರಲಿಲ್ಲ, ಹಾಗೆ ಹೇಗೆ ಯಾಕೆ ಇರಲಿಲ್ಲ ಅವರು? ಅದೇ ಉತ್ತರ. ಅವ್ರು ಸರಿಯಾಗಿದ್ದರೆ ಅಷ್ಟು ಮೇಲೆ ಬಂದರು, ಅವರವ್ರ ಯೋಗ್ಯತೆ ಅಂತ ಬರ್ತಾರೆ. ಊಚೇ ಚ ಪಾರ್ಥಯೋ ಕೃಷ್ಟೋ ಯತ್ಕೃತಂ ದ್ರೌಣಿನಾ ಪುರ ಸ್ವಾಯುಧಾನಾಂ ಯಾಚನಂಚಾಪಿ ಅಶಕ್ತೇನ ತದುದ್ಧೃತೌ. ಪೃಷ್ಟೇನೋಕ್ತಂ ತ್ವಯಾ ಹೀನಾಂ ಕೃತ್ವಾ ದುರ್ಯೋಧನಾಯಗಾಂ ದಾತುಂ ತ್ವದಾಯುಧಂ ಮೇ ಅದ್ಯ ಇತ್ಯೇವ ಮುಕ್ತೆ ತು ಆತ್ಮನೋದಿತಂ. ಆಗ ನಾನು ಕೇಳಿದೆ, ಯಾಕಪ್ಪ ಏನು ಬೇಕಾಗಿತ್ತು ಅಂದರೆ ಅಶಕ್ತೇನ ತದುದ್ಧೃತವು. ಉದ್ಧೃತ ಎತ್ತೋದಕ್ಕಾಗಲಿಲ್ಲ. ಪೃಷ್ಟೇನ ಮುಕ್ತಂ ತ್ವಯಾ ಹೀನಾಂ, ನೀನಿಲ್ದಾಗ ಮಾಡಿಬಿಟ್ರೆ ಭೂಮಿನ ದುರ್ಯೋಧನಾಯ ಗಾಮ್ ದಾತುಂ, ಆಗ ನಾನು ಇಡೀ ಭೂಮಿನ ದುರ್ಯೋಧನಕ್ಕೆ ಕೊಡ್ಬೋದು, ಇದು ಸಾಧ್ಯ ಇಲ್ಲ. ತ್ವದಾಯುಧಂ ಮೇ ಅದ್ಯ ಇತ್ಯೇವ ಮುಕ್ತೆ ಆತ್ಮನೋದಿತಂ. ಅದಕ್ಕೆ ನಾಯುಧ ಕೇಳಿದೆ ಅಂತ ಹೇಳಿದಾಗ, ಮೈವಂಕಾರ್ಷೀಹಿ ಪುನರಿತಿ ಧ್ಯಾಯತ ಅಬ್ಧೇಸ್ತಟೇ ಸ್ವಮು ತದಸ್ತ್ರಂ ರಾಜ್ಯರ ದೃಷ್ಟ ಅಪಾಂಡವತ್ವ ವಿಧಿತ್ಸಯ. ಮೈವಂಕಾರ್ಷೀಹಿ ಪುನರಿತಿ ನಾ ಹೇಳಿದೆ, ಹೀಗೆಲ್ಲ ಮಾಡಬೇಡಿ ಇನ್ನೊಮ್ಮೆ ಅಂತೇಳಿ ಕಳಿಸಿದೆ. ಧ್ಯಾಯತ ಅಬ್ಧೇಸ್ತಟೇ ಸ್ವಮು, ನಾನು ನನ್ನನ್ನೇ ಧ್ಯಾನ ಮಾಡ್ತಾ ಕೂತಿದ್ದೆ, ಕೃಷ್ಣ ಇನ್ನೊಬ್ಬರು ಧ್ಯಾನ ಮಾಡೋ ಪ್ರಸಂಗ ಇಲ್ಲ, ತಾನು ಮಾಡ್ತಾ ಇದ್ದೆ, ಅವಾಗಿದು ನಡೆದ ಕಥೆ ಇದು ಅಂತ ಅದನ್ನೆಲ್ಲ ಹೇಳ್ತಾರೆ. ಆದ್ದರಿಂದ ಈಗ ಭಾರಿ ಡೇಂಜರ್ ಮಾಡ್ತಾರೆ ಅವರೀಗ. ನನ್ನ ಎದುರಿಗೆ ಬಂದು ಇಷ್ಟು ಮಾಡೋರಿಗೆ ಎಷ್ಟು ಧೈರ್ಯ ಇರಬೇಕು, ಅದಕ್ಕೆ ನಾನು ಆದಷ್ಟು ಬೇಗ ಹೋಗಿ ಏನು ಮಾಡಬೇಕು, ಅವರನ್ನು ನಿಗ್ರಹ ಮಾಡಬೇಕು ಅಂತ ಕೃಷ್ಣ ಇದೆಲ್ಲ ಕಾರಣ ಹೇಳಿಕೊಂಡು ಬರ್ತಾನೆ. ಹಾಂ, ಇನ್ನು ಬಂದಿಲ್ಲ ಅದಿನ್ನೂ ಕ್ಷಮಿಸಿಲ್ಲ ಕೃಷ್ಣ. ವೈವಂಕಾರ್ಷೀಹಿ ಪುನರೀತಿ ಧರಾಯಾಂ ದ್ರೌಣಿನಾ ಮುಕ್ತಂ. ಅಷ್ಟೊತ್ತು ಏನಾಗಿದೆ, ತದಸ್ತ್ರಂ ಪ್ರಜ್ವಲ ದೃಷ್ಟ. ಅಸ್ತ್ರ ಬರ್ತಾ ಇರೋದು ಕೃಷ್ಣ ಬಂದಾಯ್ತು ಅಲ್ಲಿಗೀಗ, ತಾನೇ ದೇವತೆ ಅಸ್ತ್ರಕ್ಕೆ. ನಾರಾಯಣ ಮಂತ್ರ ಅಂತ ಹೇಳಿದ್ರು, ಕೃಷ್ಣ ಇದ್ದಾನೆ ಅಂದರೆ ಕೃಷ್ಣನೇ ನಾರಾಯಣ ಪ್ರೂವ್ ಆಯ್ತು ಅಲ್ಲಿಗ. ಇಲ್ಲರ ಅವತ್ತು 3 ರೂಪಕ್ಕೆ ಹೋಗಿ ತರ್ತೀನಿ ಅಂತ ಹೋಗೋದಿಲ್ಲ, ರೂಪಗಳಿಗೆ ಭೇದ ಇಲ್ಲ. ಅಸ್ತ್ರ ಪ್ರಜ್ವಲ ದೃಷ್ಟ, ಉರಿತಾ ಬರ್ತಾ ಇದೆ ಅಸ್ತ್ರ ಸುಡಬೇಕು ಅಂಥೇಳಿ. ಅವ್ರದ್ದು ಅಸ್ತ್ರ ಅಂದರೆ ಏನು ಮೀಡಿಯಾ ಸಿಕ್ಕರೆ ಸಾಕು ಅದಕ್ಕೆ. ಅಲ್ಲಿ ನಿಂತಿದ್ರು ಪರ್ಣಕುಟಿಯಲ್ಲಿ, ಅದು ಇದ್ರೆ ತಾನೇ ಅದು ಒಂದು ಕಿತ್ಕೊಂಡ್ರು, ಅದೆಲ್ಲ ಬಿಟ್ಟರು ಕಿತ್ಕೊಂಡು. ಅದೇ ಆ ಬ್ರಾಹ್ಮಣ ಶಕ್ತಿ ಎಷ್ಟು ಅಂತ ಕೇಳಿದರೆ ವಂಡರ್ಫುಲ್. ಅದು ನಮ್ಮ ಜನಕ್ಕೆ ಸ್ವಲ್ಪ ಗೊತ್ತಾದರೂ ಕೂಡ ಧರ್ಮ ಬಿಡೋದಿಲ್ಲ. ಗೊತ್ತಾಗೋದು ಕೇಳಿದ್ರೇ, ಅದಕ್ಕೆ ಆಚಾರ ಹೇಳಿದೆ. ಅಲ್ಲಿ ಹೇಳ್ತಾ ಇದ್ದರೆ ಯಾರು ಧರ್ಮ ಬಿಡೋದಿಲ್ಲ. ಧರ್ಮ ಇಟ್ಟರೆ ಏನಾಗುತ್ತೆ, ಬಿಟ್ಟರೆ ಏನಾಗಿ, ಎರಡನ್ನೂ ಹೇಳ್ತಾ ಹೋಗೋದ್ರಿಂದ ಯಾರೂ ಬಿಡೋದಿಲ್ಲ. ಇದು ಬೆಲೆ ಕಥೆ ಮಹಾಭಾರತ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಇದನ್ನು ನೋಡ್ತಾ ಹೋಗಬೇಕು, ಹಾಗಾದ್ರೆ ಸ್ವಾರಸ್ಯ ಗೊತ್ತಾಗ. ವೈವಂಕಾರ್ಷೀಹಿ ಪುನರಿತಿ ಧರಾಯಾಂ ದ್ರೌಣಿನಾ ಮುಕ್ತಂ ಕೃಷ್ಣೇನ ಪ್ರೇರಿತೋರ್ಜುನ ಸ್ವಸ್ತ್ಯ ಧರಾಯಾಂ ದ್ರೌಣಿನಾ ಮುಕ್ತಂ. ಅದು ಒಂದು ಭೂಮಿಯನ್ನು ಪ್ರಜ್ವಲಿಸ್ತಾ ಇದೆ. ಅಶ್ವತ್ಥ ಅವರು ಬಿಟ್ಟಿದ್ದಾರೆ. ಆಗ ಅರ್ಜುನ ಕೃಷ್ಣ ಏನು ಮಾಡಲಿ ಅಂತ ಕೇಳ್ತಾನೆ. ಕೃಷ್ಣೇನ ಪ್ರೇರಿತ ಅರ್ಜುನ ಬಿಡು ಅಂತ ಹೇಳ್ತಾನೆ. ತಕ್ಷಣ ಅರ್ಜುನ ಏನು ಮಾಡ್ತಾನೆ, ತಾನೂ ಬ್ರಹ್ಮಶಿರೋಸ್ತ್ರ ಬಿಡ್ತಾನೆ. ಅದು ಒಂದೇ ಇನ್ಯಾವುದೂ ರೆಮಿಡಿ ಇಲ್ಲ ಅದಕ್ಕೆ, ಅದನ್ನೇ ಬಿಡಬೇಕು. ಸ್ವಸ್ತ್ಯಸ್ತು ದ್ರೋಣಪುತ್ರಾಯ ಭೂತೇಭ್ಯೋ ಮಹ್ಯಮೇವ ಚ. ಅಸ್ತ್ರ ಬಿಟ್ಟ, ಹೇಗೆ ಬಿಟ್ಟ? ಸ್ವಸ್ತ್ಯಸ್ತು ದ್ರೋಣಪುತ್ರಾಯ ಭೂತೇಭ್ಯ ಮಹ್ಯಮೇವ ಚ ಇತಿ ಬ್ರುವನ್ ತದೇವಾಸ್ತ್ರಂ ಅಸ್ತ್ರಶಾಂತ್ಯೈ ವ್ಯಸರ್ಜಯತೆ. ಭಾರತದಲ್ಲಿ ಬರುತ್ತೆ. ಮೊದಲು ಮಾಡಿದ್ದು ಅಶ್ವತ್ಥಾಮರಿಗೆ ಕ್ಷೇಮವಾಗಲಿ, ಅವರಿಗೆ ಕೆಡಕಾಗಲಿ ಬಿಡ್ತಾ ಇಲ್ಲ. ಎರಡನೇದು ಎಲ್ಲ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, 3 ಹೇಳ್ತಾನೆ. ಈ ಅರ್ಜುನ ಎಷ್ಟು ಡಿಸೆಂಟ್ ನಡ್ಕೋತಾನೆ ಅಂದರೆ, ಮೊದಲು ನನಗೆ ಒಳ್ಳೆಯದಾಗಲಿ ಅಲ್ಲ, ಮೊದಲು ಅವ್ರಿಗೆ ಒಳ್ಳೆಯದಾಗಲಿ, ಉಳಿದವ್ರುಗಳು ಆಮೇಲೆ ನನಗೆ ಒಳ್ಳೆಯದಾಗಲಿ. ಏಕೆಂದರೆ ನಿಸ್ವಾರ್ಥ ಜೀವನಕ್ಕೆ ಅರ್ಜುನನ ಒಂದು ಪಾವಿತ್ರ್ಯ ನಿದರ್ಶನ ಅದು. ನೀವು ಎಷ್ಟು ವಿರುದ್ಧ ಇದೆ ದುರ್ಯೋಧನ ಸಾವಾಸದಿಂದ. ಆ್ಯಕ್ಚುಲಿ ಇವರಿಗಿಂತ ಭಾರಿ ಮೇಲಿರೋರು ಅವರು. ಆ ಕ್ಷಣಕ್ಕೆ ಅವ್ರಿಗೇನಾಗಿಬಿಟ್ಟಿದೆ, ಪೂರ್ತಿ ಉಲ್ಟಾ ಪಲ್ಟಾ ಮಾಡ್ತಾಯಿದ್ದಾರೆ. ಆದ್ದರಿಂದ ಭಾರಿ ಹುಷಾರಾಗಿ ಎಷ್ಟು ಮಾಡಿದರೂ ಸಾಲದು ಅಂತ ಅರ್ಥ. ಧರಾಯಾಂ ದ್ರೌಣಿನಾ ಮುಕ್ತಂ ಕೃಷ್ಣೇನ ಪ್ರೇರಿತೋರ್ಜುನ ಇಷ್ಟು ಮಹಾಭಾರತದಲ್ಲಿ ಬಂದುಬಿಡುತ್ತೆ. ಯಾಕೆ ಅಂತ ಕಾರಣ ಕೊಡೋದಿಲ್ಲ, ಆಚಾರ ಕಾರಣ ಕೊಡ್ತಾರೆ. ಮಹಾಭಾರತದಲ್ಲಿ ಅಷ್ಟು ಬರುತ್ತೆ. ಅವ್ರಿಗೆ ಒಳ್ಳೆಯದಾಗಲಿ, ಜನಕ್ಕೆ ಒಳ್ಳೆಯದು, ನನಗೆ ಒಳ್ಳೆಯದಾಗಲಿ ಅಂಥೇಳಿ ಯಾಕೆ ಹೇಳಿದ ಆಚಾರ್ಯ ಬರೀತಾರೆ. ಇತಿ ಅದೇ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ ಇತಿ ಬ್ರುವನ್ ತದೇವಾಸ್ತ್ರಂ ಅಸ್ತ್ರಶಾಂತೈ ವ್ಯಸರ್ಜಯತ್. ತದೇವಾಸ್ತ್ರಂ ಬ್ರಹ್ಮಸೂರು ಅಸ್ತ್ರವನ್ನೇ ಅಸ್ತ್ರದ ಶಾಂತಿಗೋಸ್ಕರ ವ್ಯಸರ್ಜಯತ್ ಪ್ರಯೋಗಿಸಿದ.
ಮೊದಲೇ ಜಾತಕಪ್ಪ ಹೇಳಿದ ಅಂತ ಕೇಳಿದರೆ ಅನಸ್ತ್ರಜ್ಞೇಶು ಮುಕ್ತಂ ತತ್ ಹನ್ಯಾತಸ್ತ್ರಮುಚಂ ಯತಃ ಗುರುಭಕ್ತ್ಯಾ ತಥೋ ದ್ರೋಣೇ ಸ್ವಸ್ತ್ಯಸ್ತು ಇತ್ಯಾಹ ವಾಸವಿ. ಮೊದಲು ಅಶ್ವತ್ಥಾಮ ಒಳ್ಳೆಯದಾಗಲಿ ಅಂತ ಯಾತಕ್ಕೆ ಹೇಳಿದ್ದು ಅಂದರೆ ಆ ಅಸ್ತ್ರದ ಎರಡಿದೆ. ಒಂದು ಏನು ಯಾತಕ್ಕೆ ಬಿಡ್ತಾರೋ ಕೆಲಸ ಮಾಡೋದು ಬಿಡೋದಿಲ್ಲ. ಅದು ಜೊತೆಗೆ ಅಸ್ತ್ರನ ತಿಳಿದೇ ಇದ್ದವ್ರ ಮೇಲೆ ಬಿಟ್ಟವ್ರನ್ನೇ ಫಸ್ಟ್ ಹೊಡೆಯುತ್ತೆ. ಅರ್ಥ ಆಯ್ತು ನಿಮಗೆ? ಈಗ ನಮಗೊಂದು ವಿಷಯ ಗೊತ್ತಾಗುತ್ತೆ. ಎಲ್ಲರೂ ಅಸ್ತ್ರ ಪ್ರಯೋಗ ಯಾತಕ್ಕೆ ಮಾಡೋದಿಲ್ಲ ಅಂದರೆ ಅಸ್ತ್ರ ಗೊತ್ತಿರೋ ಸಾಮಾನ್ಯ ಅಸ್ತ್ರ ಬಿಡ್ಲಿಕ್ಕೆ ಹೋಗಬಾರ್ದು. ಬಿಟ್ಟರೆ ಅಪರಾಧ ಅದು. ಅದೇನು ಮಾಡುತ್ತದು? ಬಿಟ್ಟವ್ರನ್ನೇ ಹೊಡೆಯುತ್ತೆ ಅಂತ ಹೇಳ್ತಾರೆ. ಬಿಟ್ಟವ್ರನ್ನ ಹೊಡೆಯೋದ್ರಿಂದ ಫಸ್ಟ್ ರಿಸ್ಕ್ ಯಾರಿಗಿದೆ? ಇದು ಅಸ್ತ್ರದ ಬಿಟ್ಟಿದ್ದೀಗ ಅಶ್ವತ್ಥಾಮರ ರಿಸ್ಕ್ ಇದೆ. ಆದ್ದರಿಂದ ಅವರು ಉಳ್ಕೋಬೇಕು ಫಸ್ಟು. ಅವರ್ಯಾಕೆ ಉಳ್ಕೋಬೇಕು ಅಂದರೆ ಗುರುಪುತ್ರರು ಪಾಪ ಗುರುಭಕ್ತ್ಯ. ಅಶ್ವತ್ಥಾಮರು ಸ್ವರೂಪದಲ್ಲಿ ನಿಜವಾದ ಗುರುಗಳೇ, ಆದರೆ ಅವರು ದ್ರೋಣಾಚಾರ್ಯರು ಮಗ, ಅವರು ಗುರುಪುತ್ರ ಅಂತ ಕಾಪಾಡಿದರು ಅಂತ ಹೇಳಿದರೆ ದ್ರೋಣಾಚಾರ್ಯ ಸ್ವರೂಪತಃ ಇಂದ್ರದೇವರಿಗಿಂತ ಉತ್ತಮರಲ್ಲ, ಮೂಲ ರೂಪದಲ್ಲೂ ಅಲ್ಲ. ಅಷ್ಟಕ್ಕೆ ಭಕ್ತಿ ತೋರಿಸ್ತಾರೆ. ಆಚಾರ್ಯ ಹೇಳ್ತಾರೆ, ಯಾರ್ಯಾರು ಕೂಡ ಸಣ್ಣವರಿಗೂ ಗುರುಗಳು ಅಂತ ಸ್ಥಾನ ಕೊಟ್ಟಾಗ ಅವರನ್ನು ಗೌರವಿಸಬೇಕು ಅಂತ ಮಾತಿಗೆ ಒಳ್ಳೆಯ ದೃಷ್ಟಾಂತ ಇದೆ. ನೀವೇನು ಗುರುಗಳೆಲ್ಲ ಹೋಗ್ರಿ ಹೀಗಿರಿ. ಪುಣ್ಯಕ್ಕೆ ಸ್ಕೂಲ್ ಕಾಲೇಜುಗಳಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ. ಎಷ್ಟೇ ಕೆಟ್ಟ ಹುಡುಗರು ಕೂಡ ತಮ್ಮ ಸಬ್ಜೆಕ್ಟ್ ಅಲ್ಲದ ಮೇಸ್ಟ್ರ್ ಕಂಡ್ರು ಕೂಡ ನಮಸ್ಕಾರ ಸರ್ ಅಂತಾರೆ. ಸಬ್ಜೆಕ್ಟೆಲ್ಲ ಏನೂ ಅಲ್ಲ. ಆ ಒಂದೇನಿದೆ ಆ ಗುರುಗಳು ಲಿಸ್ಟಲ್ಲಿ ಬರೋದ್ರಿಂದ ಸ್ಟಾಫಲ್ಲಿ ಇರೋದ್ರಿಂದ ಗೌರವ ಕೊಡ್ತಾರೆ. ಇನ್ನೂ ಕೂಡ ಡಿಸೆನ್ಸಿ ಇದೆ. ನಮ್ಮಲ್ಲೇ ಡಿಸೆನ್ಸಿ ಹೋಗಿರೋದು, ಅಲ್ಲಿ ಡಿಸೆನ್ಸಿ ಇದೆ. ಲೌಕಿಕರಲ್ಲಿ ಎಷ್ಟೇ ಕೆಟ್ಟರೂ ಕೂಡ ಒಂದು ಸ್ಟೇಜಲ್ಲಿ ದೇ ಆರ್ ಆನ್ಸರಬಲ್ ಆಗಿರ್ತಾರೆ. ನಾವು ನಾಟ್ ಅಟ್ ಆಲ್ ಆನ್ಸರಬಲ್ ಟು ಎನಿಬಡಿ. ಆ ಭಾರಿ ಬಂದುಬಿಡ್ತಾರೆ. ಶಾಸ್ತ್ರ ಓದಿದ ಮೇಲೆ ನಿಮ್ಗೆ ಎಷ್ಟು ಭಯ ಆಗಬೇಕು ಗೊತ್ತಾ? ಪ್ರತಿ ಕ್ಷಣದಲ್ಲೂ ಎಷ್ಟು ಜನಕ್ಕೆ ಆನ್ಸರ್ ಕೊಡಬೇಕು ನಾವು ಗೊತ್ತಾ? ದೇವತೆಗಳು, ವಿಮಾನ ದೇವತೆಗಳು, ಇವರು ಮುಳಿದವರೆಲ್ಲ ದೇವತೆಗಳು, ಎಷ್ಟು ಕಡೆ ಇದ್ದಾರೆ ದೇವತೆಗಳು, ಅಷ್ಟು ಜನಕ್ಕೆ ನಡ್ಕೋಬೇಕು ನಾವು. ಅನಸ್ತ್ರಜ್ಞೇಶು ಮುಕ್ತಂ ತತ್ ಹನ್ಯಾತ್ ಅಸ್ತ್ರಮುಚಮ್ಯತಃ ಗುರುಭಕ್ತ್ಯಾ ತತಃ ದ್ರೋಣೇ. ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ಸಿಂಪಲ್ಲಾಗಿದೆ. ಒಬ್ಬ ಪ್ರಶ್ನೆ ಕೇಳಿದ ಮೇಷ್ಟ್ರು, ಏನಂತ? ಔಟ್ ಆಫ್ ಸಿಲೆಬಸ್ ಕೇಳಿದ. ತಪ್ಪದು, ಕೇಳಬಾರ್ದು. ಯಾಕೆ ಔಟ್ ಆಫ್ ಸಿಲೆಬಸ್ ಕೇಳಬಾರ್ದು? ಯಾಕೆ ಕೇಳಬಾರ್ದು ಅಂತ ಕೇಳಿದರೆ ಅವನ ಅಪರಾಧಿ. ಕ್ವಶನ್ ಪೇಪರಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಕೇಳಿದ್ದಾರೆ. ಅವಾಗ ಏನು ಮಾಡ್ತಾರೆ ಗೊತ್ತಾ? ಇವ್ರಿಗೆ ಮಾರ್ಕ್ಸ್ ಕೊಟ್ಬಿಟ್ಟು ಅವ್ರು ಸಸ್ಪೆಂಡ್ ಮಾಡ್ತಾರೆ. ಅಷ್ಟು ಗೊತ್ತಾಯ್ತಿಲ್ಲ. ಯಾಕೆ? ಅವನಿಗೆ ಕಾಮನ್ ಸೆನ್ಸ್ ಕೊಡಬಾರ್ದು ಹಾಗೆಲ್ಲ ಕೂಡ. ಅದರಿಂದ ಏನಾಯಿತು? ಸ್ಯಾಂಕ್ಟಿಟಿ ಆಫ್ ದಿ ಎಕ್ಸಾಮಿನೇಷನ್ನೇ ಹೊರಟೋಯ್ತು. ಮಾಡಬಾರ್ದು ಹಾಗೆಲ್ಲ. ಅದಕ್ಕೇ ಯಾರಿಗೆ ಅಸ್ತ್ರ ಗೊತ್ತಿಲ್ಲ ಅವ್ರ ಮೇಲೆ ಬಿಡಬಾರ್ದು. ಅರ್ಥ ಆಯ್ತಾ? ಈಗ ಕೆಲವ್ರು ಹೇಳ್ತಾರೆ ಪಾಪ, ಒಬ್ಬ ಭಾಷೆ ಬರೋದಿಲ್ಲ, ಅವ್ನು ಸೋತ ಅಂತ ಹೇಳಿದರೆ ಸೋತ ಅಲ್ಲ, ಅವ್ನಿಗೆ ವಿಷಯನೇ ಗೊತ್ತಿಲ್ಲ ಪಾಪ. ಆ ಭಾಷೆಗೂ ಎಲ್ಲ ಗೊತ್ತಿದ್ದಾಗ ಉತ್ತರ ಕೊಡೋದು ಸೋತ. ನೀವು ಯಾವುದೋ ಭಾಷೆ ಅವ್ರ ಭಾಷೆ ಅವ್ನಿಗೆ ಬರೋದೇ ಇಲ್ಲ. ಅವ್ನು ಕೇಳಿದ್ದು ಇವಂದೇ ತಪ್ಪು ಅಷ್ಟೇ ಹೊರತು ಅವನು ತಪ್ಪಲ್ಲ. ಅದು ಇದು ಅರ್ಥ ಮಾಡ್ಕೊಂಡು ನಮಗೂ ಅಷ್ಟೇ. ಯಾವುದನ್ನು ನಾವು ಉಪಾಸನೆ ಮಾಡೋದು ನಮಗೆ ಹೇಳಿಲ್ಲ. ಏನು ಬೇಕೋ ಅದನ್ನು ಮಾಡಿ, ನಿಮ್ಮ ಕರ್ತವ್ಯ ಮಾಡಿ ಅಂತ ಹೇಳಿದ್ದಾರೆ ಹೊರತು ನೀವು ಅವ್ರ ಕರ್ತವ್ಯ ಇವ್ರ ಕರ್ತವ್ಯ ಮಾಡಿ ಸನ್ಯಾಸಿಗಳೇ ಅಂತೀರಿ ಅಂತ ಉಪದೇಶ ಮಾಡಲಿಲ್ಲ. ಗೃಹಸ್ಥನಿಗೆ ಬ್ರಹ್ಮಚಾರಿ ಅಂತಲೂ ಹೇಳಲಿಲ್ಲ. ಪ್ರತಿಯೊಂದು ನಿಯಮಗಳಿದೆ, ಅದರಲ್ಲೇ ಪಾರ್ಕ್ಸ್ ತೋರಿಸ್ಬೇಕು ಹೊರತು ಅವರು ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳಬಾರ್ದು. ಅದರಲ್ಲೇ ಫೇಲ್ ಆಗ್ತಾರೆ. ಅದು ಫೇಲ್ ಅಂತ ಕರೆಯೋದಾಗ ಅದಕ್ಕೇನೆ ಏನಾಗಂದರೆ ಅಸ್ತ್ರ ಜ್ಞಾನ ಇಲ್ಲದೆ ಅಲ್ಲ, ಯಾರ ಮೇಲೆ ಬಿಡ್ತಾರೋ ಅವರಿಗೆ, ತಮಗಲ್ಲ. ತಮಗೆ ಬಿಡಲಿಕ್ಕೆ ಬರೋದಿಲ್ಲ ಅವರಿಗೆ. ಅಸ್ತ್ರ ಜ್ಞಾನ ಅವರಿಗಿದೆ. ಯಾರ ಮೇಲೆ ಬಿಡ್ತಾರೋ ಅವ್ರಿಗೆ ಪ್ರಶ್ನೆ ಕೇಳಿದ ವಿದ್ಯಾರ್ಥಿಗೆ ಔಟ್ ಆಫ್ ಸಿಲೆಬಸ್, ಇವ್ರಿಗೆ ಔಟ್ ಆಫ್ ಸಿಲೆಬಸ್ ಅಲ್ಲ. ಇವ್ರ ಪ್ರಕಾರ ಮುಂದೆ ಗೊತ್ತಿದೆ ತನಗೆ, ಆದರೆ ಕೇಳಿದವರಿಗೆ ಗೊತ್ತಿಲ್ಲ. ಅದು ಕೇಳಬಾರದು. ಗುರುಭಕ್ತ್ಯ ತಥೋ ದ್ರೋಣೇ ಸ್ವಸ್ತ್ಯಸ್ತ್ವಿತ್ಯಾಹ ವಾಸವಿ ತದಸ್ತ್ರಯೋಸ್ತು ಸಂಯೋಗೆ ಭೂತಾನಾಂ ಸಂಹೃತಿರ್ಭವೇತ್. ಎರಡನೇದೀಗ ಅದಕ್ಕೆ ಅಶ್ವತ್ಥಾಮರು ಒಳ್ಳೆಯದಾಗಲಿ ಅಂತ ಫಸ್ಟ್ ಹೇಳಿ, ತದಸ್ತ್ರಯೋಸ್ತು ಎರಡು ಅಸ್ತ್ರ ಒಂದಕ್ಕೊಂಡು ಟಚ್ ಆಗಿಬಿಟ್ರೆ ಭೂತಾನ ಎಲ್ಲ ಜಗತ್ತೇ ಸತ್ತು ಹೋಗುತ್ತೆ. ಯಾವ ಇವತ್ತಿನ ಬಾಂಬುಗಳು ಯಾವ ಎಷ್ಟು ಎಫಿಷಿಯೆಂಟ್ ಅಲ್ಲ ಅಷ್ಟು ಅಂಥ ಬೋರ್ಡು. ಅದಕ್ಕೆ ಎಲ್ಲರೂ ಎಲ್ಲ ಒಳ್ಳೆಯದು ತಡೆದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಪ್ರತ್ಯಸ್ತ್ರದ ಒಂದು ಉದ್ದೇಶ ಆಗಿದೆ. ಕೊನೆಗೆ ಯಾರಿಗೆ ಬರುತ್ತೆ ಅದೀಗ? ನೆಕ್ಸ್ಟ್ ಆದಮೇಲೆ ಭೂತಾನ, ಅದಕ್ಕೆ ಎಲ್ಲ ಪ್ರಾಣಿಗಳು ಒಳ್ಳೆಯದಾಗಲಿ ಅಂತ ಹೇಳಿದ. ಕಾಂಕ್ಷಿತ ಕರುಣಾತ್ಮ, ಅದಕ್ಕೆ ಆಚಾರ್ಯ ಎಷ್ಟು ಹೊಡ್ತಾರೆ ನೋಡಿ. ಭೂತಾನಾಂ ಸ್ವಸ್ತ್ಯಸ್ತು ಇತ್ಯತ್ರ ಕಾಂಕ್ಷಿತ ಕರುಣಾತ್ಮನ. ಅರ್ಜುನ ಯಾರು? ತುಂಬ ಕರುಣಾವಂತ. ಅದಕ್ಕೆ ಆ ರೀತಿಯಾಗಿ ಕೇಳಿದ. ಇಂಥ ಗುಣಗಳನ್ನ ಹೈಲೈಟ್ ಮಾಡೋದು ಆಚಾರ್ಯ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಅದು. ತಥಾಪಿ ಅಸ್ತ್ರದ್ವಯಂ ಯುಕ್ತಂ ಭೂತಾನಾಂ ನಾಶಕೃದ್ರಂ. ಇಷ್ಟೆಲ್ಲ ಮಾಡಿದರೂ ಕೂಡ ಜನ ನಾಶ ಆಗ್ತಾರೆ ಅಂಥೇಳಿನೇ ಅವ್ರು ಏನು ಮಾಡಿದರು? ತಸ್ಮಾನ್ ನಿವಾರಯನ್ ಯೋಗಂ ತಯೋರ್ಮಧ್ಯೆ ಅಭವತ್ ಕ್ಷಣಾತ್. ಇಷ್ಟೆಲ್ಲ ಆಮೇಲೆ ತಾವು ತನ್ಮೆ ಬಿಟ್ಟಿದ್ದಾರೆ. ಪಾಂಡವರೆಲ್ಲ ಸಾಯಬೇಕು. ಕೊನೆಯ ಮುಖ್ಯ ಉದ್ದೇಶ ಏನಿರೋದೇನೋ ಅವರಿಗೆ? ಅಪಾಂಡವಾಯ. ಅಪಾಂಡವಾಯ ಅಂದ್ರೇನು?
ಅವ್ರ ವಂಶ ಸಮೇತ ಸಾಯಬೇಕು ಅಂತ, ವಂಶನೇ ಸ್ಟಾಪ್ ಆಗಿಬಿಡು, ಪಾಂಡವರು ಅವ್ರ ವಂಶನೇ ಎರಡೂ ಹೋಗಬೇಕು. ಈ ದೃಷ್ಟಿ ಇಟ್ಕೊಂಡಿದ್ದರಿಂದ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಕೊನೆಗೆ ಕೇಳಿದೆ. ನಮಗೂ ಒಳ್ಳೆ ಇಷ್ಟೆಲ್ಲ ಹೇಳಿದರೂ ಕೂಡ ಆಗೋದಿಲ್ಲ. ಯಾಕೆ? ಅಸ್ತ್ರ ಇವ್ರ ಮಾತು ಕೇಳಬೇಕು, ಬಿಟ್ಟ ಮೇಲೆ ಕಥೆ ಮುಗೀತದ್ರದ್ದು, ಗೊತ್ತಾಯ್ತಿಲ್ಲ. ಬಿಟ್ಟ ಮೇಲೆ ಕಥೆ ಮುಗೀತಾ ಆದ್ದರಿಂದ ಅರ್ಜುನ ತನ್ನ ಕೈಲಾದ ಮಾಡಿದ್ನೇ ಹೊರತು ಅದು ಆ್ಯಕ್ಚುಲಿ ಏನಲ್ಲ, ನಿಜವಾದ ರೆಮಿಡಿ ಅಲ್ಲ. ಅದು ನಿಜವಾದ ರೆಮಿಡಿ ಅಲ್ಲ. ನಾವು ನೀರು ಬಿದ್ದೆ ಬಕೆಟ್ ನೀರು ಚೆಲ್ತಾರೆ ಅಂತ ತಿಳ್ಕೊಬೋಣ, ಅಷ್ಟಕ್ಕೆ ಬೆಂಕಿ ಆರೋದಿಲ್ಲ ಗೊತ್ತಿದೆ. ಬಟ್ ಅಷ್ಟು ಮಾಡಿದ್ದೇನೋ ಒಂದು ಒಳ್ಳೆಯ ಎಫರ್ಟ್ ಅದು. ಆ ಬಟ್ಟಿಗೆ ಒಂದು ಎಷ್ಟೋ ಸ್ವಲ್ಪ ಹೆಲ್ಪ್ ಆದರೂ ಕೂಡ ಪುಣ್ಯ ಬಂತಂದರೆ ನಾವು ಗೊತ್ತಿರುತ್ತೆ ಎಷ್ಟೋ ಸಲ ನಮಗೆ ಯೂಸ್ಲೆಸ್ ಅಂತ, ಆದರೂ ಪ್ರಯತ್ನ ಪಡ್ತೀವೋ ಇಲ್ವೋ, ಅದು ಒಳ್ಳೆತನ. ಆ ರೀತಿ ಮಾಡೋದು ತಪ್ಪಲ್ಲ, ಒಳ್ಳೆತನ. ಆದರೆ ಪೂರ್ತಿ ಆಗಬೇಕು ಅಂತೇನೂ ಇಲ್ಲ. ಅರ್ಜುನಿಗೆ ಗೊತ್ತಿತ್ತದು, ತನ್ನ ಕೈಲಾಗಷ್ಟು ಮಾಡ್ದ. ಆದರೆ ನಾವು ಹಾಗೇನೆ ಇನ್ನೊಬ್ಬರು ಸಹಾಯ ಮಾಡಲಿಕ್ಕೆ ಹೊರಟಾಗ ಪೂರ್ತಿ ಮಾಡೋ ಶಕ್ತಿ ನಮಗಿಲ್ಲ ಅಂತ ಗ್ಯಾರಂಟಿ ಗೊತ್ತು. ಅದು ಏನೂ ಇಲ್ಲ ಅಂತ ಆಗಬಾರ್ದು. ಏನು ಮಾಡಬೇಕು? ನಮಗೆ ಶಕ್ತಿ ಇದ್ದಷ್ಟು ಕೊಡಬೇಕು. ಅದಕ್ಕೆ ಪುಣ್ಯ ಬರುತ್ತೆ. ಅವಲ್ಲ ಇಲ್ಲದೆಲ್ಲ ಕೊಡು ಅಂತ ಯಾರು ಶಾಸ್ತ್ರ ಹೇಳೋದಿಲ್ಲ. ಆಗೇನು ನೀವು ಮಾಡ್ಲಿಕ್ಕೆ ಬರುತ್ತೆ ಅಷ್ಟು ಮಾಡಿ ಸಾಕು. ಅದನ್ನು ಭಗವಂತ ಪ್ರೀತನಾಗ್ತಾನೆ. ನಿಸ್ಸೀಮ ಶಕ್ತಿ. ಅದು ನಾವು ಅವ್ರಿಗೆ ಮಾಡೋಕ್ಕಾಗಿ ಏನೂ ಮಾಡದೆ ಹೋಗಿಬಿಡ್ತೀವಿ, ಅನ್ನೋದು ತಪ್ಪದು. ಮಾಡೋಕ್ಕಾಗಲ್ಲ ಅಂತ ಏನೂ ಮಾಡೋದು ಭಾರಿ ತಪ್ಪು ಅಂದರೆ ಭಾರಿ ತಪ್ಪು. ನಿಸ್ಸೀಮ ಶಕ್ತಿ ಪರಮಃ ಕೃಷ್ಣ ಸತ್ಯವತಿ. ಇಷ್ಟಾದರೂ ಕೂಡ ಅವುಗಳ ಯೋಗವನ್ನಾದರೆ ಅನರ್ಥ ಆಗೇ ಆಗುತ್ತೆ ಅಂಥೇಳಿ ಏನು ಮಾಡಿದ್ರು ಗೊತ್ತಾ? ನಿಸ್ಸೀಮ ಶಕ್ತಿ ಪರಮಃ ಕೃಷ್ಣ ಸತ್ಯವತಿ ಸುತಃ ಸಂಸ್ಥಾಪ್ಯ ಅಸ್ತ್ರದ್ವಯಂ ದೂರೇ ತಾವಾಹ ಪುರುಷೋತ್ತಮ. ನಿಸ್ಸೀಮ ಶಕ್ತಿ ಪರಮ. ವೇದವ್ಯಾಸರು ಬಂದು ಎರಡು ಅಸ್ತ್ರಗಳ ಮಧ್ಯೆ ನಿಲ್ತಾರೆ. ಅವ್ರು ಟಚ್ ಆಗಿಬಿಟ್ರೆ ಏನಾಗುತ್ತೆ? ಅನಾಹುತ ಆಗೇ ಆಗುತ್ತೆ ಗ್ಯಾರಂಟಿ. ಇಷ್ಟೆಲ್ಲ ಅರ್ಜುನ ಹೇಳಿದ್ರು ಕೂಡ ನಡೆಯೋದಿಲ್ಲ, ಜಗತ್ತು ನಾಶ ಆಗುತ್ತೆ. ಎಲ್ಲರ ಮಧ್ಯೆ ನಿಂತರು, ಅಸ್ತ್ರಗಳು ಹಾಗೆ ಸ್ಟಾಪ್ ಆದವು. ಈ ವೇದವ್ಯಾಸರು ಯಾರು ಅಂತ ಗೊತ್ತಾಯ್ತಾ ಈಗ? ಯಾರು ಅವ್ರು ವೇದವ್ಯಾಸರು? ಈಗ ನಾರಾಯಣ ಕೃಷ್ಣ ವೇದವ್ಯಾಸರು ಎಲ್ಲ ಒಂದೇ. ಯಾರೋ ಬಂದು ನಿಂತರೆ ಅವ್ರನ್ನ ಹೊಡ್ಕೊಂಡು ಹೋಗ್ತಿತ್ತು ಅಷ್ಟೇ. ಇದ್ರೆ ಏನಾಗ್ತಿತ್ತು ಅದು? ಅವ್ರನ್ನ ಯಾರೋ ನಿಂತ ಹೊಡಿತಾರೆ. ಪೊಲೀಸ್ ಕನ್ಸರ್ನ್ ಈಗ ನಿಲ್ತಾನೆ, ನಿಲ್ಲೇಬೇಕು. ಅವನು ಇಲ್ದವ್ರು ಅಪರಾಧ ನಿಲ್ಲೇಬೇಕು. ಮತ್ತು ಬರ್ಲಿಕ್ಕೆ ಸಾಧ್ಯ, ನೀವು ನಿಂತರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ವೇದವ್ಯಾಸರು ಯಾರು ಅಂತ ಹೇಳೋದು ದೊಡ್ಡ ಚಿತ್ರ ಇದು. ಒಂದು ಇದನ್ನು ಮರೆತು ಬಿಟ್ಟರೆ ನಮಗೆ ಕಶ್ಯದ ಋಷಿ ಕೊಡೋದಾಗಿದ್ದರೆ ಸಾಲು ಋಷಿಗಳು ಕೊಡಿಸ್ಬೋದಾಗಿತ್ತು. ಅವರೊಬ್ಬರಿಗೆ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಯಾರಿಗೆ? ನೀವೇ ಕೇಳಿ, ಬಂದು ಪುಣ್ಯ ಬಂತ ಪಾಪ, ನೀವೇ ಕೇಳಿ. ಕರೆಂಟ್ ಬಿಟ್ಟಿದ, ಶಾಕ್ ಹೊಡಲಿಲ್ಲ ಅಂತ ಕೇಳಿದರೆ ಆಗೋ ಹಾಗೆ. ಶಾಕ್ ಹೊಡೆದಿಲ್ಲ ಅಂದರೆ ಏನರ್ಥ? ಕರೆಂಟ್ ಇಲ್ಲ ಅಂತ ಅರ್ಥದ. ಕರೆಂಟ್ ಇಲ್ಲ, ಹೊಡೆದಿಲ್ಲ. ಹಾಗೆ ಹಿಡ್ಕೊಂಡಿದ್ದೆ ಮಾಡಿಕೆದ ಹೊಡಿತು ಬಿತ್ತದಾಗಲೇ. ಅದು ಸುಮ್ಮನೆ ಆಟ ಇದ್ದು ಕರೆಂಟ್ ಇಲ್ಲ ಅಂಥೇಳಿ ಸ್ವಿಚ್ ಹಾಕಿದ್ರು ಅವ್ರ ಕತೆ ಮುಗೀತು. ಅದು ಹುಷಾರಾಗಿರ್ಬೇಕು ಯಾವಾಗ. ಹೌದು ನೀವೇ ಕೇಳುವ. ನಾವೇ ಬಿಡೋದ್ರೆ ನಾವನ್ನೇ ಕೇಳೋಣ. ಇಷ್ಟು ಹೇಳಿದ್ರೆ ಎಲ್ಲ ಮಾಡ್ತೀವಾ? ಇಲ್ಲ. ಯಾಕೆ? ನೂರಾರು ಕಾರಣಗಳು ಅದಕ್ಕೆ ಅಷ್ಟೇ. ಇನ್ನೊಬ್ರು ಯಾಕೆ ಮಾಡೋದಿಲ್ಲ ಅದು ಪ್ರಶ್ನೆ ಕೇಳೋಕ್ಕೆ ಹೋಗಬಾರ್ದು. ನಾವೇ ಯಾಕೆ ಮಾಡೋದಿಲ್ಲ ಅಂತ ಕೇಳ್ಕೋಬೇಕು. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ನಾವು ಯಾಕೆ ಮಾಡೋದಿಲ್ಲ, ನಾವು ಕಾರಣ ಕೊಡ್ತೀವಿ. ಅದೇ ಕಾರಣನೇ ಅವರಿಗೂ ಕೊಡುತ್ತೆ ಅಷ್ಟೇ. ಬಿಟ್ಟೋದಕ್ಕೆ ಕಾರಣ ಏನು ಬೇಕಾದ್ರೂ ಕೊಡ್ಬೋದು, ದೊಡ್ಡದಲ್ಲ. ಮಾಡೋದು ಮುಖ್ಯ, ಗೊತ್ತಾಯ್ತಾ? ಮಾಡಿ ಕಾರಣ ಕೊಡೋದು ದೊಡ್ಡದು ಬೇರೆ. ಬಿಡ್ಲಕ್ಕೆ ಕೊಟ್ಟು ಎಲ್ಲರೂ ಬಿಡ್ಬೋದು. ಈಗೆಲ್ಲಿ ನೀರಲ್ಲಿ ಸಿಗುತ್ತೆ, ಅದೆಲ್ಲ ಸಿಗುತ್ತೆ, ಅಲ್ಲಿ ಅವ್ರು ಬಡಿಯಾರು ಮಾಡ್ತಾರೆ, ಅಲ್ಲಿ ಮೈಲಿಗೆ ಇರುತ್ತೆ, 1000 ಕತೆ ಹೇಳೋದಕ್ಕೆ ಬರುತ್ತೆ. ಅದು ಮುಖ್ಯ ಅಲ್ಲ. ಅದಕ್ಕೆ ಶಾಸ್ತ್ರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಆನೆಸ್ಟಾಗಿ ಮಾಡಿ ಅಂತ ಅಷ್ಟು ಮಾಡಬೇಕು. ಅದನ್ನು ಮಾಡದೆ ಹೋದರೆ ಅವ್ರ ವೀಕ್ನೆಸ್, ಅದು ಅವರೇ ದೌರ್ಬಲ್ಯ. ಆ ದೌರ್ಬಲ್ಯಕ್ಕೆ ಅವರು ಪನಿಷಬಲ್ ಅಫೆನ್ಸ್. ಅದು ನಿಸ್ಸೀಮ ಶಕ್ತಿ ಪರಮಃ ಕೃಷ್ಣ ಸತ್ಯವತಿ. ಬರೀ ಕೃಷ್ಣ ಅಂಥೇಳಿ ಏನಾಗ್ತಿತ್ತು? ಈ ಕೃಷ್ಣ ಅಂತ ಆಗಬಾರ್ದು. ಅದಕ್ಕೆ ಸತ್ಯವತಿ ಸುತಃ ಅಂತ ಹೇಳಿದರು. ಅದಕ್ಕೆ ವಾಸಿಷ್ಠ ಕೃಷ್ಣ ಅಂತ ಆಯಿತು. ಸಂಸ್ಥಾಪ್ಯ ಅಸ್ತ್ರದ್ವಯಂ ದೂರೇ. ಅಲ್ಲೇ ದೂರ ನಿಂತ್ಕೊಂಡ್ಬಿಟ್ರು. ಹಾಗೇ ನಾವು ದೂರ ಅಷ್ಟು ಅವ್ರು ನಿಂತ ಮೇಲೆ ಮತ್ತೆ ಫೈನಲ್ ಅಥಾರಿಟಿ ಅವರು ದೂರೇ. ಸಂತಿ ಅಸ್ತ್ರವಿಧ ಪುರುಷೋತ್ತಮ ತಾವಾಹ ಪುರುಷೋತ್ತಮ. ಇಬ್ಬರನ್ನು ಬೈತಾರೆ ವೇದವ್ಯಾಸದೇವರು. ಬೈಯೋದಂದರೆ ಅವ್ರ ಯೋಗ್ಯತೆ ತಕ್ಕಂತೆ ಎಷ್ಟು ಬಯಸ್ಕೋಬೇಕು ಅಷ್ಟು. ಏನು ಹೀಗೆ ಮಾಡೋದು ಏನು? ಅದಕ್ಕೇ ಅವ್ರು ಏನಂತ ಅಲ್ಲ ಅಂತ ಆಗಬೇಕು, ಕಶ್ಯನ ಋಷಿ ಅಲ್ಲ ಅಂತ ಆಗಬೇಕು. ಸಂತಿ ಅಸ್ತ್ರವಿಧ ಪೂರ್ವಂ ಪ್ರಾಯಶ್ಚೈತನ್ನತಃ ಕೃತಂ. ಏನು ಅಸ್ತ್ರ ಗೊತ್ತಿದ್ದೆ ಬಿಟ್ಬಿಡೋದ ಅಂತ ಕೇಳ್ತಾರೆ. ಅಸ್ತ್ರ ಗೊತ್ತಿದೆ ಬಿಟ್ಬಿಡೋದ? ಎಷ್ಟೋ ಜನ ಗೊತ್ತಿತ್ತು ಅಸ್ತ್ರ ಬಿಟ್ಟಿದ್ರು ಅವ್ರು. ಹಾಗೆಲ್ಲ ಹೀಗೆ ಮಾಡ್ತಾರ ಅಂತ ಕೇಳ್ತಾರೆ. ನಿಮ್ಮೊಬ್ಬರಿಗೆ ಗೊತ್ತಿದೆ ಅಂತ ಹೇಳಿದ್ರೆ ಹಾಗೆ ತಿಳ್ಕೊಳ್ಬಾರ್ದು. ಎಷ್ಟೋ ಜನ ಅಸ್ತ್ರ ಬೆಳೆದಿದ್ದರು, ಇಂಥ ಅಸ್ತ್ರ ಬಿಟ್ಟಿಲ್ಲ ಅವರು. ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಅಸ್ತ್ರವಿಧ ಪೂರ್ವಂ. ಇದರಿಂದ ನಾವು ಏನು ಮಾಡ್ತೇವೆ? ಆತ ಶೃಂಗಿ ಶಾಪ ಕೊಟ್ಟ, ತಂದೆ ಬೈತಾರೆ. ಹಾಗೆ ಬೈತಾರೆ ಕೊಡೋದಾ ಅಂತ ಕೇಳಿಬಿಟ್ಟು ಅರ್ಥ ಮಾಡಿಕೊಂಡ್ರೆ
ಅದು ಅಸ್ತ್ರಗಳನ್ನು ಬಿಟ್ಟಾಗ ತಪ್ಪಾಗಿ ಬಿಟ್ಟಾಗ ಅದು ಆನ್ಸರ್ಬಲ್ ಆಗ್ತಾರೆ. ಯಾಕೆ ಬಿಟ್ರಿ ಈಗ ಲೋಕದಲ್ಲಷ್ಟೇ ಯಾವುದೋ ಅಪರಾಧ ಇರ್ತದೆ, ಮನೆಯಲ್ಲಿ ಲೆಟ್ರ್ ಕೊಡ್ಲಿಕ್ಕೆ ಬಂದ ಬರಲಿಲ್ಲ, ಬೀಗ ಹೊಡೆದು ಹೊಡಿಲಿಕ್ಕೆ ಬರಲ್ಲ, ಅವನು ಬೀಗ ಹೊಡೆದ ಹಕ್ಕಿಲ್ಲ ಅವನಿಗೆ. ಏನು ಮಾಡಬೇಕು ಅವನು? ಅಂಟಿಸೋಬೇಕೆ ಹೊರತು ಒಳಗೆ ಹೋಗಿ ಬೀಗ ಹೊಡ್ಕೊಂಡು ಹೋಗಬಾರ್ದು ಒಳಗಡೆಗೆ. ಅರ್ಥ ಒಳಗೆ ಹೋಗಿ ಇಟ್ಟು ಬರ್ತೀನಿ ಅಂತ ಹೇಳಿ ಹೋಗಬಾರ್ದು, ಅದು ಅವನ ಅಫೆನ್ಸು. ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಯಾಕೆ ಹೇಳ್ತಾರೆ ಈಗ ಅಸ್ತ್ರ ಬಿಟ್ಟ ಮೇಲೆ ಹೊಡೆದಾಗ ಇಲ್ಲ ಸಾಯಬೇಕು ಇಲ್ಲ ಇದಾಗಬೇಕು. ಬಿಟ್ಟ ಮೇಲೆ ಅದು ಅಫೆಕ್ಟ್ ಮಾಡೇ ಮಾಡುತ್ತೆ. ಈಗ 2 ಕೋಲ್ ಹೋಗಿದ್ರು, ಕೋಲ್ ಬಿದ್ದು ಯಾರ ಮೇಲೆ ಬಿದ್ದರೆ ಇಬ್ಬರು ಪೆಟ್ಟು ಬಿದ್ದೇ ಬಿಡುತ್ತೆ. ಯಾಕೆ ಬಿಟ್ಟು ಅಂತ ಇರುತ್ತೆ. ಅದರ ತಾತ್ಪರ್ಯ ಅರ್ಜುನ ಹತಾಶಕ್ಕೆ ಇಷ್ಟ ಒಪ್ಪಿಗೆ ಕೊಟ್ಟಿರೋ ವಿಚಾರ ಬೇರೆ. ಅದು ಮೊದಲು ಆನ್ಸರ್ಬಿಲಿಟಿ ಹಾಗೆ ಮಾಡಬಾರ್ದು. ನೀವು ಹೊಡೆದ ಅಂತ ಹೊಡಿಬಾರ್ದು ಅಂತೀರಲ್ಲ, ಹಾಗೆ ಹೊಡಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟರೆ ಬೇರೆ ನಿಮ್ಮನ್ನು ಹೊಡೆದ್ಬಿಟ್ಟು ಇಬ್ಬರು ಹೊಡೆದ ಹೋಗಿ ನಮ್ಮ ಹತ್ರ ಬರ್ತೀರಿ ಹೋಗು ಅಂತ ಹೇಳಿದ್ದಾರೆ. ಅಲ್ಲಿ ತಡ್ಕೋಬೇಕಾದ್ರೆ ಅದಕ್ಕೇ ಜನರಲ್ ಸ್ಟೇಟ್ಮೆಂಟ್ ಇದು. ಅವ್ರು ಮಾಡಿದ್ದು ಇಬ್ಬರನ್ನ ಬೈದಿದ್ದೇನೆಂದರೆ ಫಸ್ಟ್ ಏನು ಹೇಳಬೇಕು, ಹೀಗೆ ಮಾಡಬಾರ್ದು. ಕಾರಣ ಕೊಟ್ಟಾಗ ಸರಿ ಇಬ್ಬರು ಕೇಳಬೇಕು ಫಸ್ಟು. ಪ್ರೊಸೀಜರ್ ಎನ್ಕ್ವೈರಿ ಪ್ರೊಸೀಜರ್. ಯಾಕೆ ಬಿಟ್ಟೆ ಅವಾಗ ಅರ್ಜುನ ಕಾರಣ ಕೊಟ್ಟು ಮುಗೀತಾರೆ. ಈಗ ಅಷ್ಟೇ ಅರ್ಜುನ ಕಾರಣ ಕೊಡ್ತಾನೆ. ಈಗ ಎಂಕ್ವೈರಿ ಮಾಡ್ಬೇಕಾದ್ರೆ ಇಬ್ಬರು ನೋಟಿಸ್ ಕೊಡ್ತಾರೆ. ಆ ಟೈಪ್ ಕೇಸ್ ಬಂದ ತಕ್ಷಣ ಅವ್ನಿಗೆ ನೋಟಿಸ್ ಬರುತ್ತೆ ಅಲ್ಲಿಂದ ಕೋರ್ಟಿಂದ. ಅದೇ ರೀತಿಯೇ ಅವ್ರು ಸರಿ ಇದ್ದ ನನಗೆ ಯಾಕೆ ನೋಟಿಸ್ ಕೊಟ್ಟಿರಿ ಅಂತ ಕೇಳಾಗಿಲ್ಲ, ಸರಿ ಅಂತ ಅಲ್ಲಿ ಹೇಳಬೇಕು ಹೋಗಿ ಅವರು. ಗೊತ್ತಾಯ್ತಾ? ಅದು ಪ್ರೊಸೀಜರ್. ಅದು ಆ ಪ್ರಕಾರ ಕೇಳಿದ್ರು. ನಮ್ಮನ್ನು ಆನ್ಸರ್ ಇರ್ಬೋದು, ಅದು ಹೇಳಬೇಕು. ನಾವು ಆನ್ಸರ್ನ ಕೊಡಬೇಕಂದ ಇಟ್ಕೊಂಡ್ರೆ ಹಾಗೆ ಇಟ್ಕೊಂಡ್ರೆ ನ್ಯಾಯ ಅಲ್ಲ. ನೀವು ನಮ್ಮ ಮನಸ್ಸು ನೀವು ತಿಳ್ಕೊಂಡ್ರೆ ನಮ್ಮ ಮನಸ್ಸು ನೀವು ತಿಳ್ಕೊಂಡ್ರೆ ಅಂತಾರೆ. ಅವ್ರವ್ರ ಕೆಲಸ ತಾವು ಮಾಡಬೇಕು. ಹಾಂ ಅದೇ ಹೇಳ್ತಿರೋದು. ತೊಗೊಂಡಿದ್ದೆ ಅಂತ ಹೇಳ್ತಾನೆ ಆಮೇಲೆ. ಅದು ಹೇಳಬೇಕಲ್ಲ. ಈಗ ನೋಟಿಸ್ ಬಂತು ಕೊಟ್ಟಾಗಿದೆ, ನೀವು ನಮ್ಮೇಲೆ ನೋಟಿಸ್ ಯಾಕೆ ಕೊಡ್ತಾರೆ, ಆಗಲ್ಲ ಕೊಟ್ಟೆ ಬಿಟ್ಟುಬಿಡಿ ಅಂತ ಹೇಳ್ತಾರಲ್ಲ. ಹಾಗೆ ಕೇಳೋದು ಕರ್ತವ್ಯ. ಅವ್ರನ್ನೇ ಯಾಕೆ ಕೇಳಿಲ್ಲ. ಸಮ ದೇವರು ಸಮ ಅಂತ ಅದಕ್ಕೆ ಕರೆಯೋದು. ಇಬ್ಬರು ಈಕ್ವಲಾಗಿ ನೋಡಬೇಕು. ಈಗ ತಾನು ಏನು ಗೊತ್ತಿಲ್ಲದೆ ಹಾಗಾಗಿ ನೋಡಬೇಕು. ಮುಂದಿನ ವಿಚಾರ ಬೇರೆ. ಗೊತ್ತಿದೆ ಅಂತ ಪಕ್ಕದಲ್ಲೇ ಜಡ್ಜ್ ಇರ್ಬೋದು, ಮನೆ ಪಕ್ಕದಲ್ಲೇ ವಿಷಯ ಗೊತ್ತಿರಬಹುದು. ಇಷ್ಟಾರು ಏನು ಮಾಡಬೇಕತ್ತ ನೋಟಿಸ್ ಕೊಡೋದನ್ನು ಕೊಡಬೇಕು, ಎಲ್ಲ ಕೆಲಸ ಮಾಡಬೇಕು. ನಂಗೆ ಗೊತ್ತಿಬಿಡ್ರಿ ಅಂತ ಹೇಳಿದ್ರೆ ನೀವು ಪಾರ್ಟಿ ಆಗ್ತಾರಾಗ. ಅವನು ಜಡ್ಜ್ ಆಗೋದಿಲ್ಲ, ಪಾರ್ಟಿ ಆಗಿಬಿಡ್ತಾರೆ. ಅಷ್ಟೇ ಮಾಡಬಾರ್ದು. ಲೋಕೋಪದ್ರವಕೃತ್ ಕರ್ಮ ಸಂತಃ ಕುರ್ಯು ಕಥಂ ಕ್ವಚಿತ್. ಒಳ್ಳೆಯ ಸುಭಾಷಿತ ಇದು. ಲೋಕೋಪದ್ರವಕೃತ್ ಕರ್ಮ ಗೊತ್ತಾಯ್ತಾ? ನ ಕುರ್ಯು ಸಂತಃ ಕುರ್ಯು ಕಥಂ ಕ್ವಚಿತ್. ಲೋಕಕ್ಕೆ ಉಪದ್ರವವಾಗ್ತಕ್ಕಂಥ ಕೆಲಸನ ಸಜ್ಜನರು ಮಾಡ್ತಾರಾ ಕೇಳ್ತಾರೆ. ಲೋಕಕ್ಕೆ ಉಪದ್ರವವಾಗಿ ಕೆಲಸ ಎಂದೂ ಕೂಡ ಅವರಿಗೆ ವೆಪನ್ಸ್ ಕೊಡೋದು. ವೆಪನ್ಸ್ ಇತ್ತು ಅಂಥೇಳಿ ಪೊಲೀಸರು ಯಾರನ್ನೂ ಹೊಡೆಯಾಗಿಲ್ಲ. ಪ್ರಸಂಗ ಬಂದರೆ ಉಪಯೋಗಿಸೋಂತ ಕೊಟ್ಟಿರ್ತಾರೆ ಹೊರತು ಉಪಯೋಗಿಸ್ಕೊಂಡು ಹೋಗುವಂತ ಕೊಡೋದಿಲ್ಲ. ಪ್ರಸಂಗ ಬಂದಾಗ ಅಷ್ಟೇ ಉಪಯೋಗಿಸ್ಬೇಕು. ಅದಕ್ಕೇ ಲೋಕೋಪದ್ರವಕೃತ್ ಕರ್ಮ ಸಂತಹ ಸಜ್ಜನರು ಲೋಕಕ್ಕೆ ಉಪದ್ರವಾದ ಕೆಲಸವನ್ನು ಮಾಡ್ತಾರಾ. ಅನುಪದ್ರವಾಯ ಲೋಕಸ್ಯ ಭಗವದ್ಗೀತೆಯಲ್ಲಿ ಬರುತ್ತೆ. ತಪಸ್ಸು ಹೇಗೆ ಮಾಡಬೇಕು ಯಾವಾಗಲೂ. ಇನ್ನು ಉಪದ್ರವ ಉದ್ದೇಶ ಆಗಿರಬಾರ್ದು. ತೊಂದರೆ ತಾನು ಪೂಜೆ ಮಾಡ್ತೇನೆ ಅಂಥೇಳಿ ಮೊದಲೇ ಸ್ವಲ್ಪ ಜಾಗ ಇರುತ್ತೆ, ಎಲ್ಲ ಹೋಗಿರ್ತಾರೆ. ಇಷ್ಟೆಲ್ಲ ಹಡ್ಕೊಂಡ್ಬಿಡೋದು ಗೊತ್ತಾಯ್ತಿಲ್ಲ. ಅಲ್ಲಿಂದ ಇಟ್ಕೊಂಡ್ಬಿಡೋದು, ಯಾರು ಬರಾಗಿಲ್ಲ ಹೊಡೀಲಿದ್ದೀನಿ ಅಂತ ಹೇಳಿದರೆ ಎಷ್ಟು ತಪ್ಪಾಗೋದಿಲ್ಲ. ಎಲ್ಲ ಹಾಗೆ ಮಾಡೋದು. ನಮ್ಮ ಜನಗಳ ಸ್ವಭಾವ ಏನಂತ ಕೇಳಿದರೆ ಎಲ್ಲರೂ ಅಲ್ಲದೆ ಹೋದ್ರು ಕೂಡ ತುಂಬ ಜನ ಇಲ್ಲಿಂದ ಎಲ್ಲವರು ಇಟ್ಕೊಂಡ್ಬಿಡ್ತಾರೆ ಸಾಮಾನುಗಳನ್ನ. ಮುಟ್ಟಾಗೆಲ್ಲ ಮಡೀಲಿದ್ದೇನೆ 3 ತಾಸು ಆನಿಕ ಮುಗಿಸೋದಿಲ್ಲ ಅವನಿಗೆ. ಮತ್ತೆ ಅವ್ನು ಮುಡ್ತಾರೆ ಬಿಡ್ತು ಮೃದವರಿಗೆಲ್ಲ ಕಾಟ ಕೊಡ್ತಿರ್ತಾರೆ. ಎಷ್ಟೋ ದಿನ ಅದಕ್ಕೆ ಬೈಲಕ್ಕೆ ಶುರು ಮಾಡಿದ್ವಿ, ಮಡಿ ಹಾಳಾಗೋಗಲಿ ಅಂತೇಳಿ. ಅದೆಲ್ಲ ಅಂತ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೇಕಾಗ. ಇಷ್ಟ ಇನ್ನೂ ಸ್ವಲ್ಪ ಹತ್ತಿರ ತೊಗೋಬೇಕು, ಇನ್ನೂ ತೊಗೋಬೇಕು. ಎಷ್ಟಂದರೆ ಅಷ್ಟೇ. ಎಷ್ಟು ಜನ ಖುಷಿಯಾಗುತ್ತೆ ಅದರಿಂದ. ಒಬ್ಬನು ಮಾಡಿದೆ 10 ಜನ ಮಾಡೋ ಕೆಲಸ ಒಬ್ಬನೇ ಮಾಡೋಕ್ಬಿಟ್ರೆ ಮೋಸ ಅಲ್ವಾ ಅದು? ಮಾಡಬಾರ್ದು ಅಂತ. ಲೋಕಕ್ಕೆ ಎಂದೂ ಕೂಡ ಉಪದ್ರವ ಕೊಡಬಾರ್ದು. ರಿಸಲ್ಟು ಉಪದ್ರವ ಆಗಬಾರ್ದು, ಮೀನ್ಸು ಉಪದ್ರವ ಆಗಬಾರ್ದು. ಮೀನ್ಸ್ ಯಾರು ಹೂತರ್ತೆ ಇನ್ನೂ ತುಳ್ಕೊತ ಹೋಗಬಾರ್ದು ಇನ್ನೊಬ್ಬರನ್ನ. ಉದ್ದೇಶ ತುಳಸಿ ಥರ ಉದ್ದೇಶ ಒಳ್ಳೇದಿದೆ, ತಲೆ ಮೇಲೆ ಕಾಲಿಟ್ಟೋಡು ಹೋಗ್ಬೇಕಾ? ತಪ್ಪದು. ನೀನು ತರೋ ಸಂಭ್ರಮ ಹೀಗೆ ಮಾಡೋದು, ಹಾಗೆ ಮಾಡಬಾರ್ದು. ಅದು ಮೀನ್ಸ್ ಆ್ಯಂಡ್ ಎಂಡ್ ಎರಡೇ ಆಗಿರಬೇಕು. ಲೋಕಕ್ಕೆ ಉಪದ್ರವ ಕೊಡಬಾರದು. ಪ್ರಾಯಶ್ಚ ಏತನ್ನಹ ತೈಃ ಕೃತಂ ಲೋಕೋಪದ್ರವಕೃತ್ ಕರ್ಮ ಸಂತಃ ಕುರ್ಯು ಕಥಂ ಕ್ವಚಿತ್. ನೆನ್ಪಿಡು ಸುಭಾಷಿತ ಇದು. ಇನ್ನು ಲೋಕ ಅಂದರೆ ಜನ, ಶಾಸ್ತ್ರ ಅಂತಲೂ ಅರ್ಥ. ಶಾಸ್ತ್ರ ವಿರೋಧ ಕೆಲಸವನ್ನು, ಲೋಕಕ್ಕೆ ವಿರೋಧ ಕೆಲಸವನ್ನು ಸಜ್ಜನರು ಏನು ಮಾಡಿದರೂ ಮಾಡೋದಿಲ್ಲ. ನಂತ ಕೆಲಸ ಮಾಡ್ಲಿಕ್ಕೆ ಹೊರಟ ನಮಗೆ ಅನಿಸಿದರೆ ತಕ್ಷಣ ಅಂದ್ಕೋಬೇಕು, ಓ ದೇವರು ಹೇಳಿದ್ದಾರೆ ಮಾಡಬಾರ್ದು ಅಂತೇಳಿ ಅದನ್ನು ತಕ್ಷಣ ನಿಲ್ಲಿಸ್ಬೇಕಾದ್ರೆ. ಈ ಮಾಡೋ ಕೆಲಸದಿಂದ ಇನ್ನೊಬ್ಬರಿಗೆ ಉಪದ್ರವ ಆಗುತ್ತೆ ಅಂತ ಆಗೋದಾದರೆ ನಾವು ಮಾಡಬಾರದು. ಮಾಡಿದರೆ ಸಜ್ಜನರೊಂದು ಗುಂಪಿನ ಸೇರೋದಿಲ್ಲ ಅಂತ ಅರ್ಥ. ಇತ್ಯುಕ್ತೆ ಫಲ್ಗುನಃ ಪ್ರಾಹ ಮಯಾ ಮುಕ್ತಂ ಮಹಾಪತಿ. ಅದು ತಕ್ಷಣ ಉತ್ತರ ಕೊಟ್ಟ ಅರ್ಜುನ. ಇಲ್ಲ ಮಹಾಪತ್ ಬಂತು, ಸರಿಯಾಗಿಬಿಟ್ಟೆ, ಸರಿಯಾಗಿ. ಆತನೇನು ಮನುಷ್ಯ ಮಾಡೋದಿಲ್ಲ ವೇದವ್ಯಾಸರು. ಯಾತಕ್ಕೆ? ಕರೆಕ್ಟ್ ರೀಸನ್ ಇದೆ. ಅಶ್ವತ್ಥ ಅವ್ರಿಗೆ ಮಾಡ್ತಾರೆ. ಅರ್ಥ ಆಯ್ತಾ? ಉತ್ತರ ಕೊಡಬೇಕು, ಕೊಟ್ಟಾಯ್ತು. ಅಲ್ಲಿಗೆ ಇರಲಿ. ನಾಳೆ ಇನ್ನೂ ಭಾರಿ ಇದೆ. ಹಾಂ ಏನಿದೆ? ಹೌದು.
ಹಾಂ ಅದೇ ಹೇಳ್ತಿರೋದು. ಅದು ಇನ್ನೊಬ್ರಿಗೆ ಕೇಳಿದಾಗ ಕೇಳಬೇಕು ಯಾವಾಗಲೂ. ಉತ್ತರ ಕೊಟ್ಮೇಲೆ ಸರಿ ಅಷ್ಟೇ. ಇಂಟರ್ವ್ಯೂ ಹೊತ್ತಾಗ ಮಾಡ್ತಾರೆ ಗೊತ್ತಾರೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾರೆ. ಅಲ್ಲಿದೆ ಓದ್ರಿ ನೀವು ಓದ್ಕೊಳ್ರಿ ಅಂತ ಕೇಳಿದರೆ ಅಲ್ಲಿ ಕೊಟ್ಟಿದ್ದು ಕರೆದಿದ್ದು ಅದಕ್ಕೆ ಕರೆದಿದ್ರಿ, ಇದು ಇಷ್ಟು ಗೊತ್ತಾಗಲ್ಲ, ಬುದ್ಧಿ ಇಲ್ಲ, ನೀವು ಶುರು ಮಾಡಿಬಿಟ್ಟು ಗೋವಿಂದ ಅಲ್ಲಿಗೆ ಅವ್ನು ಗೊತ್ತಿದ್ದೇ ಕೇಳ್ತಾರೆ. ಗೊತ್ತಿದ್ದೇ ಕೇಳ್ದೆ ಹೋದೆ ಅದೊಂದು ರೀತಿ ಇರೋದು ಗೊತ್ತೇ. ಅದು ವಾಟ್ ಈಸ್ ಯುವರ್ ಕೇಳಿದವರು ನೇಮ್ ಪ್ಲೀಸ್ ಅಂತಾರೆ ಅಷ್ಟೇ ಹೇಳಬೇಕು. ಅದೇ ಗೊತ್ತಿದ್ದು ನಮ್ಗೆ ಗೊತ್ತಿದ್ದು ಎಲ್ಲ ಗೊತ್ತಿದ್ದು ಕೇಳೋ ಅಭ್ಯಾಸ ಮೇಲೆ ಅಂತ ಪ್ರೂವ್ ಆಯ್ತಲ್ಲ ಈಗ ಅಷ್ಟೇ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಇನ್ನು ಮೇಲೆ ಸ್ವಲ್ಪ ಸ್ಲೋ ಆಗೇ ಹೋಗುತ್ತೆ. ಕಾರಣ ಏನಂದರೆ ದುರ್ಯೋಧನ ಸಾಯಲಿದ್ದು ಸ್ವಲ್ಪ ಫಾಸ್ಟ್ ಮಾಡಿದ್ದು, ಈಗ ಫಾಸ್ಟ್ ಮಾಡಲ್ಲ, ನಿಧಾನವಾಗಿ ಕೂಡ ಅದನ್ನು ಎಷ್ಟೇ ಸಂಶಯ ಇದ್ದರೂ ಕೇಳ್ಕೊಂಡು ಮುಂದೆ ಹೋಗ್ಬೋದು. ಗೊತ್ತಾಯ್ತಾ? ಅದು ಡೌಟ್ ಇರಬಾರ್ದು. ಆಯ್ತು, ಇವತ್ತು ಆಯಿತು, ನಾಳೆ ಇನ್ನೂ ಕಡಿಮೆ ಆಗ್ಬೋದು, ಗೊತ್ತಿಲ್ಲ, ನೋಡಿ ಅವಳು ಅದೇನಾಗುತ್ತೆ. ಸರಿಯಾಗಿ ಹೇಳಿದ್ರೆ ಒಂದೊಂದು ಶ್ಲೋಕನೂ ಮುಗಿಯಲ್ಲ ಪೂರ್ತಿ. ಎಲ್ಲ ಮಹಾಭಾರತ ಇಟ್ಕೊಂಡು ಎಲ್ಲ ಕಂಪ್ಲೀಟ್ ಹೇಳೋಕ್ಕೆ ಹೋದರೆ ಪ್ರತಿಯೊಂದು ಪದನೂ ಭಾರಿ ಅರ್ಥವತ್ತಾಗಿರುತ್ತೆ. ಗೊತ್ತಾಯ್ತಾ?